ಮೂರ್ ಜನ MBA ಫ್ರೆಂಡ್ಸ್. ನಾವು ಮೂರ್ ಜನ ಏನ್ ಮಾಡಿದ್ವಿ, ಲಾಕ್ಡೌನ್ ಸಮಯದಲ್ಲಿ ನಮ್ ಗದಗಲ್ಲಿ ಎಗ್ರೆಸ್ ಫೇಮಸ್. ಬಂದ್ ಕುಂತ್ಕೊಂಡಾಗ ಇಡೀ ಜಗತ್ತ ಸ್ವಲ್ಪ ಎಲ್ಲಾ ಬಿಸ್ನೆಸ್ ಡಲ್ ಆದಾಗ ನಮ್ ಬಿಸ್ನೆಸ್ ರನ್ ಆಗ್ತಿರ್ಬೇಕು, ಫರ್ಲ್ ಫಾರ್ಮಿಂಗ್ ಮಾಡೋಣ ಅಂತ ಐಡಿಯಾ ಬಂತು. ಆಕ್ಚುಲಿ ನೀವು ನೋಡಿದ್ರೆ ರೌಂಡ್ ಮುತ್ತು ನೋಡಿರ್ತೀರಿ, ಒಂದು ಮುತ್ತಿನ ಕತೆ ಪಿಕ್ಚರ್ ನೋಡಿರ್ತೀರಿ ನೀವು. ಇದು ನಮ್ದು ಮುತ್ತು ರೌಂಡ್ ಮುತ್ತು ಅಲ್ಲ, ಡಿಸೈನಿಂಗ್ ಫರ್ಲ್ ಅಂತೀವಿ ನಾವು. ನಾವು ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡ್ತೀವಿ ಹಂಗ್ ಡಬಲ್. ಇನ್ನು 3 ತಿಂಗಳ ವೇಟ್ ಮಾಡಿದ್ರೆ 1 CR ಮಟ ಬರ್ತೈತಿ. ಅದು 1 ಕೋಟಿ ಮಟ ಬರ್ತೈತಿ. ಇದು 4th 5th ಕ್ವಾಲಿಟಿ. ಇದು ಉಸು ಬೀಳ್ತೈತಿ, ಸ್ಟೋನ್ ಬಿದ್ದಾಗ ಇದನ್ನ ಹೊರಗೆ ಹಾಕೋ ಪ್ರಯತ್ನ ಮಾಡ್ತೈತಿ. ಹೌದು, ಹೊರಗೆ ಹೋಲಾರ್ದಾಗ ಇದ್ರ ಮೇಲೆ ಲೇಯರ್ ಬಿಟ್ಕೊಂಡು ಹೋಗುತ್ತೆ. ಈ ಟೈಪ್ ಶೈನಿಂಗ್ ಕರೆಕ್ಟ್. ಈ ಟೈಪ್ ಶೈನಿಂಗ್ ಬಿಟ್ಟಾಗ ಅವಾಗ ನಿಮ್ಗೆ ರೌಂಡ್ ಮುತ್ ಫರ್ಲ್ಸ್ ಕಾಣುತ್ತೆ. ಹೌದು, ನಾವ್ಯಾಕ ರೌಂಡ್ ಬೇಕಂತ ಅನ್ಬೇಕು ಅಲ್ವಾ? ಅದಕ್ಕೆ ನಾವೇನು ನ್ಯೂಕ್ಲಿಯಸ್ ಹಚ್ಚಾಕ್ತಿವಿ. ಈ ನ್ಯೂಕ್ಲಿಯಸ್ ಹಾಕಿರ್ತೀವಿ ನಾವು. ಇದು ಇದ್ರ ಮೇಲೆ ಫರ್ಲ್ ಕಟ್ಕೊಂತ ಹೋಗುತ್ತೆ. ಇದ್ರ ಮೇಲೆ ಲೇಯರ್ ಬಿಟ್ಟು ಎಷ್ಟು ಶೈನಿಂಗ್ ಆಗೈತಿ ನೋಡಿ. ಫಸ್ಟ್ ಪ್ರಾಜೆಕ್ಟ್ ನ ದೇವ್ರ ಫೋಟೋ ಹಾಕಿದ್ರೆ ಹೌದು, ನೀವ್ ಹೇಳಿದೇನ. ಸೆಕೆಂಡ್ ಪ್ರಾಜೆಕ್ಟ್ ಒಳಗ ಇಯರಿಂಗ್ಸ್, ಅರ್ಧ ಎಲಿ ಅರ್ಧ ಚಂದಪ್ಪ ಆಟೋಮೆಟಿಕ್ ರನ್ ಇಟ್ಟಿರ್ತದೆ. ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆ ಮಟ್ಟ ಆನ್ ಆಗುತ್ತದೆ. 2 ತಾಸು. 2 ಫೂಟಿಂದ 2 ಫೂಟ್ಗೆ ತೇಲ್ತಾ ಇರ್ಬೇಕು. ಕೃಷ್ಣ ಮೈಲಾರಪ್ಪ ಜಾಲಮ್ನವ್ರ ಅಂತಂದ ಹೇಳಿ, ಮೂಲತಃ ಹಾತ್ಲಿಗೆರೆ ಗ್ರಾಮ, ಗದಗ ತಾಲೂಕು, ಗದಗ ಜಿಲ್ಲಾ. ಫಸ್ಟ್ ನೀವು ಕೃಷಿನೇ ಮಾಡ್ತಿದ್ರ ಹೇಗೆ? ಇಲ್ಲ ಸರ್, ನಾವು ಆಕ್ಚುಲಿ MBA ಸ್ಟೂಡೆಂಟ್ಸ್. ನಾನು ಕೃಷ್ಣ ಮೈಲಾರಪ್ಪ ಜಾಲಮ್ನವ್ರು, ಇನ್ನೊಬ್ರು ವೀರೇಶ್ ಹಿರೇಮಠ ಅಂತಂದೇಳಿ, ಇನ್ನೊಬ್ರು ವೀರಭದ್ರಯ್ಯ ಮುರ್ಗಿಮಠ ಅಂತೇಳಿ, 3 ಜನ MBA ಫ್ರೆಂಡ್ಸ್. ಸೊ ಇದೆಲ್ಲ ಬಿಸ್ನೆಸ್ ಗಳೆಲ್ಲ ಬಿಸಿಯಲ್ಲಿ ಇದ್ರಲ್ಲ, ಸೊ ಆವಾಗ ಈ ತರ ಒಂದು ವಿಭಿನ್ನವಾದ ಕೃಷಿ ಮಾಡ್ಬೇಕು ಅಂತ ಐಡಿಯಾ ಬಂದಿದೆ ಅವಾಗ ನಿಮ್ಗೆ? ಐಡಿಯಾ ಬಂದಿದ್ದು ನಾವು ಲಾಕ್ಡೌನ್ ಸಮಯದಲ್ಲಿ. MBA ಸ್ಟೂಡೆಂಟ್ ಅಲ್ಲ ನಾವು, ಬರೀ ನಮ್ ಮಾರ್ಕೆಟಿಂಗ್ ಮೈಂಡ್ ಎಂತ ಇದ್ ಮಾಡ್ರೆ ಮಾರ್ಕೆಟಿಂಗ್ ಮೈಂಡ್ ಅದೇ ರನ್ ಆಗ್ತಿರೋದು. ಅದಕ್ಕೆ ನಾವೇನ್ ಮಾಡಿದ್ವಿ, ಇಲ್ಲಿ ಬಂದ್ ಕುಂತ್ಕೊಂಡಾಗ ಇಡೀ ಜಗತ್ತ ಸ್ವಲ್ಪ ಎಲ್ಲಾ ಬಿಸ್ನೆಸ್ ಡಲ್ ಆದಾಗ ನಮ್ ಬಿಸ್ನೆಸ್ ರನ್ ಆಗ್ತಿರ್ಬೇಕು, ಅಂತದೊಂದ್ ಏನ ಮಾಡ್ಬೇಕಂತ ಬಂದಿದ್ದ ಮೈಂಡ್ ಒಳಗ್ ಕೃಷಿ ಅಂದ್ಬಿಡ್ಲಿ. ಎಲ್ಲಾರ ಅಂತಾರ ನಮ್ಮ ಈಚೆ ಕಡೆ ಉತ್ತರ ಕರ್ನಾಟಕ ಭಾಗದಾಗ ರೈತಾಕಿ ಮಾಡ್ಬೇಕಂದ್ರೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ. ಏನ್ ಹಾಕ್ತಿರಪ್ಪ? ಉಳ್ಳಾಗಡ್ಡಿ ಮೆಣಸಿನ್ಕಾಯಿ. ಎಲ್ಲಾ ಮುಂಗಾರ ಅದೇ ಶೇಂಗಾ, ಹೆಸರು ಇಂತ ಬಂದ್ಬಿಡುದು. ಕೃಷಿ ಅಂದ್ರೆ ಇದು ಅಷ್ಟೇ ಅಲ್ಲ, ಕೃಷಿ ಬೇರೆ ಬೇರೆ ಅದು. ಈಗ ನೀವು ನೋಡ್ಬೋದು, ನೆಕ್ಸ್ಟ್ ನಮ್ದು ಹಸು ಸಾಕಾಣಿಕೆ ಐತಿ, ಅದು ಒಂದು 100 ಆಕಳ ತಂದಿಟ್ಟಿವಿ, ಅದು ಸೆಕೆಂಡರಿ. ಆ ಟೈಪ್ ಯಾರು ಮಾಡಿರಬಾರ್ದು, ಅಂತದ್ ಮಾಡ್ಬೇಕು. ಯಾಕಂದ್ರೆ ನಮ್ಗೊಂದು ಯೂನಿಕ್ ಇರುತ್ತಲ್ಲ, ನಮ್ಮ ಮೈಂಡ್ ಒಳಗ ಬೇರೆ ಬೇರೆ ಇರ್ತೈತಿ. ಈಗ ನಮ್ಮ ಅಪ್ಪರ್ ಮಾಡೋದು ಸೇಮ್ ಆದ್ರೆ ನಮ್ಗೂ ನಾವು ಕಲಿಸಿ MBA ಮಾಡಿಸ್ಕೊಂಡು ನಮ್ದೊಂದು ಏನು ಕೊಡ್ಬೇಕು. ಅದ್ರ ಸಂಬಂಧ ನಾವೇನ್ ಮಾಡಿದ್ವಿ, ಕೃಷಿ ಸೆಲೆಕ್ಟ್ ಮಾಡಿದ್ವಿ. ಒಂದು ದಾಳಿಂಬೆ ಕೃಷಿ, ಒಂದ್ ಎರಡೇ ಇದು. ದಾಳಿಂಬೆ ಕೃಷಿ ಬದ್ಲಿ ಸೆಟ್ ಇತ್ತು, ಅದನ್ನೆಲ್ಲ ರೆಡಿ ಮಾಡ್ಬೇಕಂತ ಮಾಡಿದ್ವಿ. ಬಟ್ ಅದ್ರೊಳಗೆ ಎಲ್ಲ ಲಾಸ್ ಆಯ್ತು. ಅಂದ್ರೆ ಸ್ಟಾರ್ಟ್ ಮಾಡಿದ್ವಿ, ಲಾಸ್ ಆಯ್ತು, ಅದ್ ಬಿಟ್ಬಿಟ್ವಿ. ಅದ್ ಬಿಟ್ಟು ಸೇಮ್ ಟೈಮ್ ಇದೇ ರನ್ ಮಾಡಿದ್ವಿ. ನಮ್ ಫ್ರೆಂಡ್ಸ್ ವೀರೇಶ್ ಮುರ್ಗಿಮಠ ಹೇಳಿದ್ರು, ದಾಳಿಂಬೆ ಕೈ ಹಿಡಿತೈತಿ, ಇದು ಕೈ ಕೊಡುತ್ತಾ ಅಂತ ಹೇಳಿದ್ರು. ಸೊ ಇದು ಬಂದು ಈಗ ಮುತ್ತು ಕೃಷಿ. ಇದು ನಿಮ್ಗೆ ಗೊತ್ತಾಗಿದ್ದೆ ಹೆಂಗೆ ಮಾಡ್ಬೋದು, ಮಾಡ್ತಾ ಇದಾರೆ ಅಂತ ಗೊತ್ತಾಗಿದ್ದೆ ಹೆಂಗೆ? ಹೌದಾ, ಇದು ನಾವು ಫಸ್ಟ್ ಕ್ಲಿಕ್ ಬಂದ್ ಕುಂತಾಗ ಆನ್ಲೈನ್ ಯೂಟ್ಯೂಬ್ ಅಥವಾ ಗೂಗಲ್ ಬಹಳ ಹೆಲ್ಪ್ ಆಗುತ್ತೆ. ನಾವು ಸರ್ಚ್ ಮಾಡ್ತಾ ಹೋದಾಗ ನಾವ್ ಏನ್ ಮಾಡಿದ್ವಿ, ಇಲ್ಲಿ ಕುಂತ್ಕೊಂಡಿದ್ವಲ್ಲ, ಇದು ಎಲ್ಲ ನಮ್ಮ ಮೊದ್ಲಕ್ ನಮ್ಮ ಮಾಮರು ಮತ್ತೆ ಇವ್ರು ನಮ್ಮ ರಿಲೇಷನ್ ಆಗ್ಬೇಕು. ಬಟ್ ಎಲ್ಲರದ ಜಾಗ ಇದೆ. ಆ ಜಾಗದಿಂದ ಏನ್ ಮಾಡಿದ್ವಿ, ಇದೇ ಜಾಗದಾಗ ಏನ ಮಾಡ್ಬೇಕು ಅಂತಂದೇಳಿ. ಯಾಕಂದ್ರೆ 20 ವರ್ಷ 15 20 ವರ್ಷದಿಂದ ಹಳೆ ನೀರ್ ಇದು. ಇದು 80 ವರ್ಷದಿಂದ ತಳೆದಂತ ಕಲ್ಕಣಿ. ಇದ್ರಕ್ಕಿಂತ ಮೊದ್ಲಾಕ್ ನಮ್ಮ ಅಜ್ಜರ ಒಂದ್ ಕಲ್ಕಣಿ ಇತ್ತು. ಅದೇ ಎಷ್ಟು ನಿಮ್ಗ ಒಂದು 100-150 ವರ್ಷ ಹಳೇದು. ಅದನ್ನೆಲ್ಲ ಮುಚ್ಚಿಬಿಟ್ವಿ. ಯಾಕಂದ್ರೆ ಊರ್ ಸಮೀಪ ಊರ್ ಬೆಳ್ಕೋದ್ ಬಂದಾಗೆಲ್ಲ ಅದ್ ಮುಚ್ಚಿಬಿಟ್ವಿ. ಅದು ಮುಚ್ಚಿದ ಮೇಲೆ ನಾವು ಇದೇ ನೀರ 20 ವರ್ಷದ ಹಳೆ ನಿಂತ ನೀರು ಇದು ಹೆಂಗಾದ್ರೆ ವೇಸ್ಟ್ ಜಾಗ, ಇದ್ರೊಳಗೆ ಏನಾರು ಯೂನಿಕ್ ಮಾಡ್ಬೇಕಂತ ಪ್ಲಾನ್ ಬಂತು. ಏನು ಮೀನ್ ಫಿಶ್ ಫಾರ್ಮಿಂಗ್ ಅಂತ ಬಂತು. ಅಡೆಲ್ಲ ಕಲೆಕ್ಟ್ ಮಾಡಿದ್ರೆ ಒಂದ್ 10 ಕಲೆಕ್ಟ್ ಮಾಡಿದ್ರೆ 2 ಸಕ್ಸಸ್ ಆಗ್ತವೆ. ಫಿಶ್ ಫಾರ್ಮಿಂಗ್, ಸ್ಪಿರುಲಿನಾ ಅಂತ ಬರ್ತೈತಿ, ಅದನ್ನ ಪ್ಲಾನ್ ಮಾಡಿದ್ವಿ. ನಮ್ಮ ವೀರೇಶ್ ಹಿರೇಮಠ ಅವರು ಪ್ಲಾನ್ ಮಾಡಿದ್ರು. ಅದನ್ನೆಲ್ಲ ಬಂದ್ ಕುಂತ್ಕೊಂಡ್ ಮಾತಾಡ ಬಂದಾಗ ಫರ್ಲ್ ಫಾರ್ಮಿಂಗ್ ಮಾಡೋಣ ಅಂತ ಐಡಿಯಾ ಬಂತು. ಸಖತ್ ಐಡಿಯಾ ಬಂತು. ಮಾಡ್ಬೇಕು. ಎಲ್ಲಿ ಮಾಡ್ರ? ಕೋಲ್ಕತ್ತಾ ಹೋಗ್ಬೇಕು, ಬಿಟ್ರೆ ರಾಜಸ್ಥಾನ್ ಕಡೆ ಹೋಗ್ಬೇಕು. ಇಲ್ಲಿ ಸರೌಂಡಿಂಗ್ ಎಲ್ಲಿ ನೋಡಕ್ಕೆ ಎಲ್ಲಿ ಜಾಗ ಇಲ್ಲ ನಮ್ ಕಡೆ. ಇಲ್ಲೇ ಯಾರು ಮಾಡಿಲ್ಲ. ಕೋಲ್ಕತ್ತಾ ಹೋಗ್ಬೇಕಂದ್ರೆ ಅಲ್ಲೇ ನಿಮ್ಗೆ ಆನ್ಲೈನ್ ಒಳಗೆ ಎಲ್ಲಾ ಕಂಪ್ನಿ ಹಂಗೆ ಅಲ್ಲ. ಬಟ್ ನೀವು ಒಂದ್ ಕಂಪ್ನಿ ನಿಜ ಇರ್ತಂದ್ರೆ 10 ಕಂಪ್ನಿ ಫೇಕ್ ಇರ್ತವೆ. ನಾವು 10 ಕಂಪ್ನಿಗಳ ಎಲ್ಲಾ ಹೆಸರು ಹೇಳೋದು ಬೇಡ, ಎಲ್ಲರ ಜೊತೆ ಮಾತಾಡಿದ್ವಿ. ಕೆಲವೊಂದ್ ಕಡೆ ಅಡ್ವಾನ್ಸ್ ಅಮೌಂಟ್ ಹಾಕಿ ಲಾಸ್ ಆದ್ವಿ. ಅಂದ್ರೆ ಈಗ ಮುತ್ತು ಬೆಳಿಬೇಕು ಅಂತ ಅನ್ಕೊಂಡಾಗ ಯಾರು ಪ್ರೊವೈಡ್ ಮಾಡ್ತಾರೆ ಅನ್ನೋದನ್ನ ನೀವು ಸರ್ಚ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ? ಹೌದು, ಸರ್ಚ್ ಮಾಡಿದ್ವಲ್ಲ, ಸರ್ಚ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಒಂದ್ 10-12 ಕಾಂಟ್ಯಾಕ್ಟ್ ಸಿಕ್ತು ನಮ್ಗೆ. ಅಂದ್ರೆ ಅವರೆಲ್ಲ ಕಂಪ್ನೀಸ್, ಎಲ್ಲಾ ಕಂಪ್ನೀಸ್ ಬೇರೆ ಬೇರೆ ಕಂಪ್ನೀಸ್. ಬಟ್ ಅದ್ರಲ್ಲಿ ಒಂದು ಕಡಿಮೆ 10 ಕಂಪ್ನಿ ಫೇಕ್ ಅದು. ಹೌದು. ಅಂದ್ರೆ ನೀವು ದುಡ್ಡು ಕಟ್ಟಿ ಕಳ್ಕೊಂಡಿದ್ವಿ. ಅಂದ್ರೆ ಹಂಗ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ರಿ ಅಂತ ಕೇಳಕ್ 5,000 ರೂಪಾಯಿ ಕೊಟ್ಟು ಕಳ್ಕೊಂಡಿವಿ ನಾವು. ಹಂಗಾಗಿ ಲಾಸ್ಟ್ ಟೈಮ್ ಐಡಿಯಾ ಬಂದಿದ್ದು, ನಮ್ಮ ರಿಲೇಷನ್ ಒಬ್ರು, ನಮ್ಮ ಮಾವರ್ ಫ್ರೆಂಡ್ ಅವ್ರೊಬ್ರು ಮಿಜೋರಾಂದಾಗ ಆರ್ಮಿ ಒಳಗಿದ್ರು. ಅವ್ರು ಹೇಳಿದ್ವಿ, ಅಲ್ಲಿ ಹಂಗ ಇನ್ಫಾರ್ಮೇಶನ್ ಹೌದು ಇದು ಮಾಡ್ತಾರ ಅಂತ ಹೇಳಿ. ಇವ್ರು ಆಕ್ಚುಲಿ ಬೇರೆ ಕಂಪ್ನಿ ವರ್ಕ್ ಮಾಡ್ಕೊಂಡು ಬಿಟ್ಟು ಬಂದಿದ್ರು ಇವ್ರು, DR ಫಾರ್ಮಿಂಗ್ ಅಂತ ಹೇಳಿ. ಅದ್ರ ಸಂಬಂಧ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರು ಫ್ಲೈಟ್ ಮುಖಾಂತರ ಬರ್ಬೇಕಲ್ಲ, ನಾವು ಅಡ್ವಾನ್ಸ್ ಹಾಕ್ಬಿಟ್ವಿ. ಬೇರೆ ಹಂಗಾದ್ರೆ ಹಂಗ ಹಾಕಿದ್ವಿ. ಬಂದ್ ಎಲ್ಲ ನೋಡ್ಕೊಂಡು ವಿಡಿಯೋ ಟೆಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರು. ಅದಾದ್ಮೇಲೆ ನಾವು ಅಮೌಂಟ್ ಏನ್ ಮಾಡ್ತೀವಿ, ನೆಕ್ಸ್ಟ್ 3 ಜನ ಕೂಡ 2 ಲಕ್ಷ ಹಾಕಿದ್ವಿ ನಾವು. ಇದು ನಂದ ಅಮೌಂಟ್ ಅಲ್ಲ, ಬರಂಗಿಲ್ಲ, ಲಾಸ್ ಅಂತ ತಿಳ್ಕೊಂಡು ಹಾಕಿದ್ವಿ ನಾವು 3 ಜನ.
ಅಂದ್ರೆ ಹಂಗೆ ಸುಮ್ನೆ ಬಂಡ ಹೌದು ಧೈರ್ಯ. ಹೌದು ಬಂಡ ಧೈರ್ಯ ಹಾ. ನೋಡಿ ನಮ್ ದುಡ್ಡಲ್ಲ ಏನೋ ಯುನಿಕ್ ಮಾಡಾಕ್ಬೇಕಂತ ಮಾಡಿವಲ್ಲ ಅದಕ್ಕಂತ 2 ಲಕ್ಷ ಎಂತ ಶೋರೂಮ್ ನಲ್ಲಿ 10-50 ಲಕ್ಷ ಕಳ್ಕೊಂತೀವಂತೆ. ಹೌದು. 2 ಲಕ್ಷ ಒಬ್ರು ಹೋಗ್ಲಿ ಅಂತ ಹಾಕಿದ್ವಿ ನಾವು 3 ಜನ, ನಾನು ವೀರೇಶ್ ವೀರಭದ್ರಯ್ಯ ಅಂತೇಳಿ ಹಾ. 3 ಜನ ಹಾಕಿದ್ವಲ್ಲ. 6 ಲಕ್ಷ ಹಾಕಿದ್ವಿ ನಾವು. ಅಂದ್ರೆ ಈಗ ಕೋಲ್ಕತ್ತಾದಲ್ಲಿರೋ ಕಂಪ್ನಿನ ಫಿಕ್ಸ್ ಮಾಡ್ಕೊಂಡ್ರಿ ನೀವು? ಫಿಕ್ಸ್ ಮಾಡ್ಕೊಂಡ್ವಿ. ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿದ್ರು? ಹೌದು ಇನ್ಸ್ಪೆಕ್ಷನ್ ಮಾಡಿದ್ರು. ಇನ್ನೊಂದು ಆಕ್ಚುಲಿ ಅವ್ರ ಫರ್ಮ್ ರಿಜಿಸ್ಟರ್ ಆಗಿದ್ದಿಲ್ಲ. ಅವಾಗ ನಂಬಿದ್ವಿ ನಾವು, ಟ್ರಸ್ಟ್ ಮಾಡಿದ್ವಿ ಅವ್ರನ್ನ. ಹೌದು. ಅವಾಗ ನಂಬಿ ಮತ್ತ ಆಮೇಲೆ ಬಂದ್ಮೇಲೆ ಎಲ್ಲ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರು. ಅವಾಗ ಹೇಳಿದ್ವಿ ನೋಡ್ಪಾ ನೀವ್ ಕರೆಕ್ಟ್ ನಮ್ ಜೊತೆ, ನಾನೊಬ್ಬ ಬಿಸ್ನೆಸ್ ಮೈಂಡ್, ನಮ್ ಫ್ರೆಂಡ್ಸ್ ಎಲ್ಲ ವೀರೇಶ್ ಹಿರೇಮಠ ಇನ್ಫಾರ್ಮೇಶನ್ ತೆಗಿತಾರ, ವರ್ಕಿಂಗ್ ಎಲ್ಲಾ ಮಾಡೋದು ವೀರಭದ್ರಯ್ಯ ಮಾಡ್ತಾರ. ನಮ್ದೇನ ಬಿಸ್ನೆಸ್ ಮೈಂಡ್, ಪಾಸಿಟಿವ್ ಥಿಂಕಿಂಗ್. ಬಂದ್ರೆ ಬರ್ಲಿ ಹೋಯ್ದ್ರು ಇತ್ತು, ಬಟ್ ಮಾಡದ ಹೆಸರು ಬರ್ಬೇಕು ಅಂತೇಳಿ ಪ್ಲಾನ್ ಮಾಡಿದ್ವಿ. ಸೊ ಪ್ಲಾನ್ ಮಾಡಿದಾಗ ಅವರು ಇಷ್ಟು ಫಸ್ಟ್ ಅಮೌಂಟ್ ಪೇ ಮಾಡ್ಬೇಕು ಅಂತ ಕೇಳಿದ್ರ? ಅಮೌಂಟ್ ಪೇ ಮಾಡ್ಬೇಕನ್ನಕ್ಕೆಲ್ಲ ಸ್ವಲ್ಪ ವಿಸಿಟಿಂಗ್ ಚಾರ್ಜ್ ಅಷ್ಟ ಕೊಡ್ರಿ ಅಂತಂದ್ರೆ ಅದನ್ನ ಅಮೌಂಟ್ ಹಾಕಿದ್ವಿ. ಬಂದ್ರು ಅದಾದ್ಮೇಲೆ ಎಲ್ಲ ಮಾತಾಡಿದ್ವಿ ಹಿಂಗ ಅಂತಂದ್ ಹೇಳಿ. ಆಯ್ತು ಅಂತೇಳಿ ಅವರು ಬಂದಾಗ ಇಲ್ಲಿ ಸೆಡ್ ಎಲ್ಲ ಹಾಕಿದ್ವಿ, ಹಾರ್ವೆಸ್ಟಿಂಗ್ ಮಾಡ್ಕೊಂಡು ಇದನ್ನ ಹಾಕಿದ್ರು. ನಾವೇನ್ ಮಾಡಿದ್ವಿ, ಫಸ್ಟ್ ಏನ್ ಪ್ಲಾನ್ ಮಾಡಿದ್ವಿ ಅವ್ರಿಗೆ, ನೋಡ್ರಿ ನೀವ್ ಬರ್ರಿ, ನಾವ್ ಅದನ್ನ ನೋಡಿ ಅವ್ರು ಹೆಂಗ್ ಮಾಡ್ತಾರ ಅದನ್ನ ನೋಡ್ಕೊಂಡು ಸರ್ಜರಿ ಮಾಡ್ಕೊಂಡು ನಾವ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ನಾವು ನೆಕ್ಸ್ಟ್ ಪ್ರಾಜೆಕ್ಟ್ ಇಂದ ನಾವ್ ಮಾಡ್ಬೇಕು, ಅವ್ರ ಕಡೆ ಇನ್ಫಾರ್ಮೇಶನ್ ತಗೋಬೇಕಂತ ಹೇಳಿ. ಅಂದ್ರೆ ಅವರೇ ಫಸ್ಟ್ ಬಂದು ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರಾ? ಹೌದು, ಅದಕ್ಕೆ ಮಸಲ್ಸ್ ಅಂತಾರ. ಆಕ್ಚುಲಿ ನೀವು ನೋಡಿದ್ರೆ ರೌಂಡ್ ಮುತ್ತು ನೋಡಿರ್ತೀರಿ. ಹೌದು, ರೌಂಡ್ ಮುತ್ತು. ನಮ್ಮ ಪೂರ್ವಜ ಕಾಲದೆಲ್ಲ ಒಂದು ಮುತ್ತಿನ ಕತೆ ಪಿಕ್ಚರ್ ನೋಡಿರ್ತೀರಿ ನೀವು. ಅದ ಒಂದು ರೌಂಡ್ ಮುತ್ತು ಸಿಗ್ತಾವ. ಇದು ನಮ್ದು ಮುತ್ತು ರೌಂಡ್ ಮುತ್ತು ಅಲ್ಲ, ಕ್ಲಿಯರ್ ಹೇಳ್ತೀನಿ. ನಮ್ದು ರೌಂಡ್ ಮುತ್ತು ಸಿಗ್ಬೇಕಾದ್ರೆ ಚೈನಾದಾಗ ಅಲ್ಲಿ ಎಲ್ಲ ಕಡಿಮೆ ರೇಟ್ನ ಸಿಕ್ಬಿಡ್ತಾವ. ಒಂದ್ 30-50 ರೂಪಾಯಿ ಒಂದೊಂದ್ ಸಿಕ್ಬಿಡ್ತಾವ. ಇಲ್ಲಿ ನಮ್ದು ಏನಂತಂದ್ರ ಇದಕ್ಕ ಡಿಸೈನಿಂಗ್ ಫರ್ಲ್ ಅಂತೀವಿ ನಾವು, ಮೋತಿ ಮುತ್ತು. ಫಸ್ಟ್ ಪ್ರಾಜೆಕ್ಟ್ ನೊಳಗ 2021 ನಾವು ಹಾಕಿದ್ದು ಬರೀ ದೇವರುಗಳ ಮೋತಿ ಪರ್ಲ್. ಶಿವ, ಯೇಸು, 786, ಕೃಷ್ಣ, ಗಣೇಶ, ಓಮು ಇವನ್ನೆಲ್ಲ ಹಾಕಿದ್ವಿ. ಇವ್ ಎದಕ್ ಬರ್ತಂತಂದ್ರೆ ಅದು ಇಲ್ಲೇ ಲಾಕೆಟ್ಗೆ, ಅವ್ರಿಗೆ ಲಾಕೆಟ್ ಸಂಬಂಧ ಹಾಕಿದ್ವಿ. ಈ 786 ದುಬೈಯಲ್ಲಿ ಹೋಗುತ್ತೆ, ಹಿಂದೂಗಳ ಎಲ್ಲಾ ದೇವ್ರ ಇಲ್ಲಿ ಹೋಗ್ತವು, ಎಲ್ಲಾ ಟೈಪ್ ಹಾಕ್ಬಿಟ್ವಿ. ಅದು 2021 ಹಾಕಿದ್ದು ನಾವು 2023 ತೆಗದ್ವಿ. ತೆಗದಾಗ ಬಂತ ಅಮೌಂಟ್ ನಾವು ಆಕ್ಚುಲಿ ಎಕ್ಸೆಪ್ಟ್ ಮಾಡಿದ್ದಿಲ್ಲ. ನಾವ್ ಹಾಕಿದ್ ಬರೀ 6 ಲಕ್ಷ, ನಮ್ಗೆ ಬಂದಿದ್ದು 14,46,000 ರೂಪಾಯಿ ಬಂತು. ಚೆಕ್ ಇಲ್ಲೇ ಬಂದು ಕೊಟ್ಟವ್ರು 2 ವರ್ಷಕ್ಕೆ. ಹೌದು, 18 2 ವರ್ಷಕ್ಕೆ. ಬಟ್ ನಾವ್ ಆಕ್ಚುಲಿ ಅದಕ್ಕೆ ಏನೇನೋ ಕೇರ್ ಮಾಡಿದ್ದಿಲ್ಲ. ನಮ್ದು ಮೈಂಡ್ ಓಡಿಸಲ್ಲ, ಅವ್ರ ಏನಂತಾರ ಅದನ್ನ ಅಷ್ಟ ಫುಡ್ ಆಗಿ ಕೇಳ್ಬಿಟ್ಟಿದ್ವಿ. ಯಾಕಂದ್ರೆ ನಾ ಮೊದ್ಲ ಮೈಂಡ್ ಸೆಟ್ ಆಗಿಬಿಟ್ಟಿದ್ದೆ. ನೋಡ್ಪ ಲಾಸ್ ಆದ್ರೂ ಆತು, ಪ್ರಾಫಿಟ್ ಬಂದ್ರೆ ಬಂತು. ಪರ್ ಲೆಂತ್ ಫ್ರೇಮ್ ಆಗತ್ತೆ ಅಂತಂದ ಹೇಳಿ. ಈಗ ಅದು ಆಕ್ಚುಲಿ ಒಂದು ಅದು ಪ್ರಾಣಿ ಮಸಲ್ಸ್ ಏನ್ ಬರ್ತಲ್ಲ, ಅದಕ್ಕೊಂದು ಈಗ ಜೇನ್ ಹೆಂಗ ತನ್ನ ಮಕರಂದ ಹೀರಿ ಜೇನ್ ಬಿಡುತ್ತೆ ಅಂತಂದೇಳಿ ಒಂದು ಇದು ಬರ್ತ ನೋಡು, ಆ ಟೈಪ್ ಇದಕ್ಕೊಂದು ದೇವ್ರ ಸೃಷ್ಟಿ ಐತಿ. ಅಂದ್ರೆ ಅದು ಚಿಪ್ ಏನ ಬರೋದು? ಚಿಪ್ ತನ್ನ ಬೀಡ್ ಮಾಡ್ಕೊಂತ ಹೋಗುತ್ತದ, ತನ್ನ ಸೇಫ್ಟಿ ಕಾಯ್ಕೊಂತ ಹೋಗುತ್ತ. ಮನುಷ್ಯಾಗಲಿ ಎಲ್ಲಾ ಆನಿಗೆ ಸೊಂಡ್ಲು ಕೊಟ್ಟಿರ್ತೈತಿ ದೇವ್ರು, ಟಗರಿಗೆ ಕೊಂಬು ಕೊಟ್ಟಿರ್ತೈತಿ. ಯಾಕೆ ತನ್ನ ಜೀವ ಸೇಫ್ಟಿ ಮಾಡ್ಕೊಂಡಂತಂದ ಹೇಳಿ. ಅದೇ ಸೃಷ್ಟಿಯಿಂದ ಇದಕ್ಕ ಏನ್ ಮಾಡಿರ್ತೈತಿ, ತನ್ನ ಬೀಡ್ ಆಗ್ಲಿ ಅಂತ ಹೇಳಿ ಯಾವ ಪ್ರಾಣಿ ಬಂದ್ರೆ ಕಡದ್ರೆ ಇದಾಗಬಾರ್ದು ಅಂತ ಹೇಳಿ ಫ್ರೇಮ್ ಮಾಡ್ಕೊಂಡಿರ್ತೈತಿ ತನ್ನ ಬಾಡಿಗೆ. ಅದೇ ಆಕ್ಚುಲಿ ಫರ್ ಫ್ರೇಮ್ ಅದ. ಅದಕ್ಕ ಸಮುದ್ರದಿಂದ ಅಲೆಗಳು ಬರ್ತಿತ್ತು. ಅಲೆಗಳು ಬರುವಾಗ ಉಸುಗು ಗಿಸಿಗೆ ಅದು ಹೊಟ್ಟೆ ಒಳಗೆ ಹೋಗತ್ತಂದ್ರೆ ಅದನ್ನ ಹೊರಗೆ ಹಾಕಕ್ ಪ್ರಯತ್ನ ಮಾಡುತ್ತೆ, ಹೊರಗೆ ಹೋಗುತ್ತೆ. ಒಂದು ಹಳ್ಳ ಹೋಗುತ್ತೆ, ದೊಡ್ಡ ಹಳ್ಳ. ಆ ಹಳ್ಳ ಮೀನ್ಸ್ ಕಲ್ಲ, ಸ್ಟೋನ್ ಒಳಗೆ ಹೋಗುತ್ತೆ, ಅದನ್ನ ಹೊರಗೆ ಹಾಕಕ್ ಪ್ರಯತ್ನ ಮಾಡುತ್ತೆ. ಅದು ಹೊರಗೆ ಹೋಗಲಾರ್ದ ಕಾರಣಕ್ಕ ಅದು ತನ್ನ ಬಾಡಿಗೆ ಇದಾಗುತ್ತೆ, ಸ್ಕ್ರಾಚ್ ಆಗೋದು, ಅದಾಗದು, ತನಗೆ ಅನ್ಕಂಫರ್ಟೇಬಲ್ ಆಗುತ್ತೆ. ಅದ್ರ ಸಂಬಂಧ ಅದ್ರ ಮೇಲೆ ಏನ್ ಲೇಯರ್ ಹಾಕೊಂತ ಹೋಗ್ಬಿಡ್ತೈತಿ. ಡೇಂಜರ್ ಆಗ್ಬಾರ್ದು, ಲೇಯರ್ ಹಾಕೊಂತ ಹೋಗ್ಬಿಡುತ್ತೆ. ಅವಾಗ ಅದು ಬರ್ಬರ್ತ ಸ್ಮೂತ್ ಆಗಿ ರೌಂಡ್ ಫರ್ಲ್ ಆಗುತ್ತೆ. ಇದೇ ಥೀಮ್ ತಗೊಂಡು DR ಫಾರ್ಮಿಂಗ್ ವೆಸ್ಟ್ ಬೆಂಗಾಲ್ದವ್ರು ಅವ್ರ ಏನ್ ಮಾಡಿದ್ರು, ನಾವ್ ರೌಂಡ್ ಏನ್ ಹಾಕಿ ರೌಂಡ್ ಬರ್ತೈತಿ. ಒಂದು ಏನಾರ ಅದ್ ಏನ್ ಹಿಂದ್ ಬಾಡಿ ಇರ್ತಲ್ಲ, ಆ ಬಾಡಿ ವೇಸ್ಟ್ ಬಾಡಿ ಅದನ್ನ ಕುಟ್ಟಿ ಅದ್ ನ್ಯೂಕ್ಲಿಯಸ್ ಮಾಡ್ತಾರ. ನಾವ್ ಏನ್ ಹಚ್ಚಾಕ್ತಿ ಅದಾಗ ಬರ್ತೈತಿ. ಆ ಹಚ್ಚನ ಹಿಂಗ್ ಕಪ್ಪಿ ಚಿಪ್ ಒಳಗ ಇಂಜೆಕ್ಟ್ ಮಾಡ್ಬಿಡ್ತೈತಿ. ಇಂಜೆಕ್ಟ್ ಮಾಡ್ಬಿಡ್ಲೆ 18 ತಿಂಗಳ ಒಂದ್ 500 ಲೇಯರ್ ಬರ್ತಾವ. ಅದಕ್ಕ 18 500 ಲೇಯರ್ ಸೂಕ್ಷ್ಮ, ಕಣ್ಣಿಗೆ ಕಾಣಲಾರಂತ ಸೂಕ್ಷ್ಮ ಲೇಯರ್ ಬರ್ತದೆ. ಅದ್ರ ಮೇಲೆ ಲೇಯರ್ ಬಿಟ್ಕೊಂತ ಹೋಗಿ ಅದೇನ್ ಕುಂತ್ ಬಿಡತೈತಿ ಅದ ಹಚ್ಚಿ. ನಾವೇನ್ ಮಾಡ್ತೀವಿ ಲಾಸ್ಟ್ನಾಗ ಅದನ್ನ ಕಟ್ ಮಾಡ್ಕೊಂಡು ಅದನ್ನ ಹಿಂದೆ ಪಾಲಿಶ್ ಮಾಡ್ಕೊಂಡು ಅದ ಲಾಕೆಟ್. ಮತ್ತೆ ನೀರು ನಾರ್ಮಲ್ ಆಗಿ ಯಾವಾಗ್ಲೂ ಇರತ್ತಾ ಇಲ್ಲಿ? ಯಾವಾಗ್ಲೂ ಇರುತ್ತೆ. ಯಾಕಂದ್ರೆ ಇದು ಮೊದ್ಲು ಎಲ್ಲಾ ನೀರ್ ಕಡಿಮೆ ಇತ್ತು. ನಾವ್ ಹೆಂಗೆ ಕಲ್ಲು ಎಬ್ಬಿಸ್ಕೊಂತ ಜಲ ಜಾಸ್ತಿ ಬಂತು. ಹೌದಾ? ಜಲ ಜಾಸ್ತಿ ಬಂದಂಗೆಲ್ಲ ನೀರ್ ತುಂಬ್ಕೊಂಡ್ಬಿಟ್ಟು 15-20 ವರ್ಷ ಹಳೆ ನೀರ್ ಇದೆ ಈಗ. ಇದೇ ಡೀಪ್ ಅಂತ 40 ಫೂಟ್ ಮಟ್ಟ ಡೀಪ್ ಇದೆ. ಸೊ ಈಗ ಬಂದು ಇಲ್ಲಿ ಎಲ್ಲಾ ಫಾರ್ಮಿಂಗ್ ಮಾಡ್ತಾ ಇದ್ರಲ್ಲ, ಸೊ ಇದನ್ನ ಈಗ 1 ಎಕರೆಗೆ ಬೆಳೆ ಹಾಕ್ತಿವಿ ಅಂತ ಆತರ ನಾವು ಒಂದು ಎಸ್ಟಿಮೇಷನ್ ಮಾಡ್ಕೊಂತೀವಿ ಅಂದ್ರೆ ಎಷ್ಟು ಹಾರ್ವೆಸ್ಟ್ ಮಾಡ್ಬೋದು 1.5 ವರ್ಷಕ್ಕೆ? ನಾವು ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡ್ತೀವಿ ಹಂಗ್ ಡಬಲ್ ಆಗುತ್ತೆ. ಇವಾಗ ನಿಮ್ಗೆ ಅಲ್ಲಿ ಹೆಂಗ್ ಕಾಣುತ್ತಲ್ಲ, ಇದು ಅದು ಸೆಕೆಂಡ್ ಪ್ರಾಜೆಕ್ಟ್ ಲಾಸ್ಟ್ ಜೂಮ್, ಅದು ಸೆಕೆಂಡ್ ಪ್ರಾಜೆಕ್ಟ್. ಆ ಕಡೆ ಇರೋದು
ಅಲ್ಲಿ ಕಡಿಮೆ ಅಂದ್ರೆ ಈಗ ನಾವಲ್ದೆ ಅಷ್ಟು ಇನ್ವೆಸ್ಟ್ಮೆಂಟ್ ನಾವ್ ಮಾಡಕ್ಕಾಗಲ್ಲ. ನಾವಂತೂ ಒಂದೇ ಬಿಸ್ನೆಸ್ ಒಳಗ ಅಷ್ಟು ಅಮೌಂಟ್ ಎಲ್ಲ ಹಾಕಂಗಿಲ್ಲ. ಹಾ. ನಮ್ದು ಬಿಸ್ನೆಸ್ ಪರ್ ಹೆಂಗಂದ್ರೆ ಒಂದ್ 4-5 ಬಿಸ್ನೆಸ್ ರನ್ ಮಾಡ್ತಿರ್ತೀವಿ ನಾವು. ಹಾ. ಅದಕ್ಕ ಅಲ್ಲೇ ನಾನು ನಮ್ಮ ವೀರೇಶ್ ವೀರಭದ್ರ 3 ಜನ ಕೂಡ ಹಾಕಿವಿ. ಹಾ. ಮತ್ ಪ್ಲಸ್ ಕ್ಲೈಂಟ್ಸ್ ಈಗೇನ್ ನೀವು ವಿಸಿಟ್ ಬಂದಿರ್ತಲ್ಲ, ಹೌದು. ನಮ್ ಕಡೆ ಜಾಗ ಫೌಂಡ್ ಇಲ್ಲ ಏನಿಲ್ಲ ಸರ್ ಇಲ್ಲಿ ಹಾಕೊಂಡ್ಬಿಟ್ರಿ ಅಂತಂದ್ರೆ, ಹಾ. ಯಾಕಂದ್ರೆ ನಾವು ನೀರಿಗೆ ಫುಡ್ ಹಾಕ್ತಿವಿ, ಅದಕ್ಕೆ ಫುಡ್ ಹಾಕಂಗಿಲ್ಲ. ಓಹೋ. ಒಂದೇ ಮಸಲ್ಸ್ ಇದ್ರು ಅಷ್ಟೇ ಫುಡ್ ಹಾಕ್ಬೇಕು. ಹಾ. ಫುಲ್ ಅಷ್ಟು ಮಸಲ್ಸ್ ಹಾಕಿದ್ರೆ ಅಷ್ಟೇ ಫುಡ್ ಹಾಕ್ಬೇಕು. ಹಂಗೆ. ಹೌದು. ಓ. ಹ್ಮ್. ಸೊ ಹಂಗಾಗಿ ನೀವು ಈ ಕ್ಲೈಂಟ್ಸ್ ಬಂದವರು ಅವರು ಬೇಕಾದ್ರೆ ಇಲ್ಲೇ. ಕ್ಲೈಂಟ್ಸ್ ಬಂದ್ರೆ ಹಾಕ್ಯಾರ ಅದು. ಆಕ್ಚುಲಿ ಅದು ನಿಮ್ಗೆ ಕಾಣುತ್ತಲ್ಲ, ಹೌದು. ಅಲ್ಲಿ ನಿಮ್ಗೆ ಅಂದಾಜ್ ನಾವ್ ಹಾಕಿದ್ದ ಅಮೌಂಟ್ 40 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಅದಕ್ಕೆ. ಇಲ್ಲಿ 40 ಸೆಕೆಂಡ್ ಪ್ರಾಜೆಕ್ಟ್ ಓನ್ಲಿ. ಸೆಕೆಂಡ್ ಪ್ರಾಜೆಕ್ಟ್ ಮಾತ್ರ. ಸೆಕೆಂಡ್ ಪ್ರಾಜೆಕ್ಟ್ ಮಾತ್ರ 40 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್. ಓಹೋ. ಅದ್ರಾಗ ನಮ್ಗೆ ಎಸ್ಟಿಮೇಟ್ ಇನ್ನು 3 ತಿಂಗಳ ವೇಟ್ ಮಾಡ್ರಿ. ಇನ್ನು 3 ತಿಂಗಳ ವೇಟ್ ಮಾಡಿದ್ರೆ 1 CR ಮಟ ಬರ್ತೈತಿ ಅದು ಪ್ರಾಫಿಟ್. 1 ಕೋಟಿ. 1 ಕೋಟಿ ಮಟ ಬರ್ತೈತಿ. ಯಾಕ ಅದ್ ಬಂದ ಮೇಲೆ ನೆಕ್ಸ್ಟ್ ಪ್ರಾಜೆಕ್ಟ್ ಎಲ್ಲ ಪ್ಲಾನ್ ಮಾಡ್ಸಾತಿದ್ದೆ. ಎಷ್ಟೋ ಜನ ಕ್ಲೈಂಟ್ಸ್ ಬರ್ತಾರ, ಸರ್ ಹಂಗ್ ಮಾಡ್ರಿ ಹಂಗ. ನಾನು ರೈತರ, ಅದು ಮಾರ್ಕೆಟಿಂಗ್. ನೀವ್ ಹೆಂಗ ರೈತಾಪಿಗೆ ಹೊಲ್ದಾಗ ಉಳ್ಳಾಗಡ್ಡಿ ಮೆಣಸಿನಕಾಯಿ ಹಾಕ್ತಿರಲ್ಲ, ಹೌದು. ಆ ಟೈಪ್ ಹಾಕ್ದಂಗ ಇದು ಪ್ರಾಫಿಟ್ ಬಂದ್ರೆ ಬಂತು ಅಂತ ಹೇಳಿದ್ರು. ಆಕ್ಚುಲಿ ನಾವು ಮೇಂಟೈನ್ ಮಾಡಿದ್ರೆ ಹೆಂಗ್ ಇರ್ತೈತಿ ಹಂಗ. ಈಗ ಅಲ್ಲಿ ಹಾಕಿವಿ ಅದ. ಈಗ ನಂಗೆ ಯಾಕಂದ್ರೆ ಈಗ ಆಲ್ರೆಡಿ ಡೆವಲಪ್ಮೆಂಟ್ ಆಗೈತಿ. ಸೆಕೆಂಡ್ ಪ್ರಾಜೆಕ್ಟ್ ಏನ್ ಹಾಕ್ಯಾರ ಅವರು, ಫಸ್ಟ್ ಪ್ರಾಜೆಕ್ಟ್ ನ ದೇವ್ರ ಫೋಟೋ ಹಾಕಿದ್ರೆ ಹೌದು. ನೀವ್ ಹೇಳಿದೇನ. ಸೆಕೆಂಡ್ ಪ್ರಾಜೆಕ್ಟ್ ಒಳಗ ಇಯರಿಂಗ್ಸ್, ಅರ್ಧ ಎಲಿ, ಅರ್ಧ ಚಂದಪ್ಪ, ಮತ್ತ ಯಾವ್ದು ಲೇಡೀಸ್ ಏನಿರುತ್ತೆ ಹಾಕ್ತಾರಲ್ಲ, ಏನು ತ್ರಿಕೋಣ, ದಿಲ್ ಸೇಪ್, ಅವೆಲ್ಲ ಇಯರಿಂಗ್ಸ್ ಗೆ ಬ್ರಾಸ್ಲೆಟ್ ಗೆ ಅಂತೇಳಿ ಆ ಟೈಪ್ ಪ್ಲಾನ್ ಮಾಡಿ ಹಾಕ್ಯಾರ ಅವರು. ಅದು ಸೆಕೆಂಡ್ ಪ್ರಾಜೆಕ್ಟ್ ನೊಳಗೆ. ಇನ್ನು ಥರ್ಡ್ ಪ್ರಾಜೆಕ್ಟ್ ಏನ್ ಮಾಡೈತಿ ಅಂದ್ರೆ 20 lakhs, 20 ಲಕ್ಷ. ಇದೆಲ್ಲ ಬರೀ ಕ್ಲೈಂಟ್ಸ್ ಹಾಕ್ಯಾರ. 20 ಲಕ್ಷ ಪ್ರಾಜೆಕ್ಟ್. ಅದಕ್ಕ ಏನ್ ಬರ್ತೈತಿ, ಅಲ್ಫಾಬೆಟ್ಸ್ ಹಾಕ್ಯಾರ ಅದಕ್ಕೆ. A to Z ಅಲ್ಫಾಬೆಟ್ಸ್. ಅಂದ್ರೆ ಮಾರ್ಕೆಟ್ ಹೆಂಗ್ ನೀಡ್ ಐತಿ, ಯಾವ್ದು ನೀಡ್ ಆಗುತ್ತೆ ಅದ್ ನೋಡಿ ಹಾಕ್ಬೇಕಲ್ಲ ನಾವು. ಯಾವ್ದು ಡಿಮ್ಯಾಂಡ್ ಇದೆ, ಡಿಮ್ಯಾಂಡ್ ಐತೆ ಅದಕ್ಕೆ ಬರ್ತೈತಿ. ಈ ಒಂದ ಪ್ರಾಡಕ್ಟ್ ರೆಡಿ ಮಾಡಬೇಕು. ಈಗ ಓನ್ಲಿ ದೇವ್ರ ಫೋಟೋ ರೆಡಿ ಮಾಡಬೇಕು, ಕೆಲವೊಬ್ರು ಬೇರೆ ಯೂನಿಕ್ ಬೇಕಂತಾರ. ಅವ್ರಷ್ಟೇ ಅಲ್ಲ, ನಮ್ದು ಮೈಂಡ್ ಓಡಿಸ್ತೀವಿ ನಾವ್ ಇಲ್ಲಿ. ನಮ್ದು ನಾವ್ ಬಿಡಂಗಿಲ್ಲ. ಇಡೀ ಭಾರತದಲ್ಲಿ ಅತ್ಯಂತ ಶುದ್ಧವಾದ ಗೋಲ್ಡ್ ಕಲರ್ ಮುತ್ತು ಬೆಳೆದಿದ್ದ ಅಂದ್ರೆ ನಮ್ ಇದೇ ಫೌಂಡ್ ಒಳಗೆ. ಹೌದಾ? ಅದು ಯಾಕಂತಂದ್ರೆ ಹೇಳ್ತೀನಿ ನಾನು ನಿಮ್ಗೆ. ಬೇರೆ ಎಲ್ಲಾ ಫೌಂಡ್ ಅಲ್ಲಿ ಹೆಂಗಿರ್ತೈತಿ ಅಂದ್ರೆ ಕೆರೆ ಒಳಗೆ ಫೌಂಡ್ ಮಾಡ್ತಾರ. ಹೌದು. ಕೆರೆ ಮಾಡ್ಬೇಕಂದ್ರೆ ಏನು, ಒಂದು ಬ್ಲಾಕ್ ಸಾಯಿಲ್ ಇಲ್ಲ ರೆಡ್ ಸಾಯಿಲ್. ಬ್ಲಾಕ್ ಸಾಯಿಲ್ ಇತ್ತು, ಸಾಯಿಲ್ ಒಳಗ ಫೌಂಡ್ ಮಾಡಿ ಅಲ್ಲಿ ಮಾಡಿರಂದ್ರ ಅದು ಅಲೆಗಳಿಗೆ ಗಾಳಿಗೆ ಅದು ಬ್ಲಾಕ್ ಸಾಯಿಲ್ ಬಂದು ಅದ್ರ ಬಾಯೊಳಗೆ ಹೋಗುತ್ತೆ. ಅದ್ರ ಬಾಯಲ್ಲಿ ಹೋಗ್ಕೊಂತ ಲೇರ್ ಬಿಡುವ ಟೈಮ್ ಒಳಗೆ ಅಲ್ಲೇ ಇದು ಬ್ಲಾಕ್ ಸಾಯಿಲ್ ಕುಂತ್ ಬಿಡತೈತಿ. ಆ ಪರ್ಲು ಬ್ಲಾಕ್ ಆಗುತ್ತೆ. ಲೈಟ್ ಆಗಿ ಗ್ರೇ ಕಲರ್ ಬ್ಲಾಕ್ ಕಲರ್ ಬರುತ್ತೆ. ಮಾರ್ಕೆಟ್ ಇಲ್ಲ ಅದಕ್ಕೆ. ಇನ್ನ ರೆಡ್ ಫೌಂಡ್ ಒಳಗೆ ಬಂದ್ರೆ ರೆಡ್ಡಿಶ್ ಆಗುತ್ತೆ. ಇದಕ್ಕೆ ಒಂದು ಫೀಲ್ ಬರ್ಬೇಕು. ಏನ್ ಫೀಲ್ ಬರ್ಬೇಕಂತಂದ್ರ, ನಾನು ನ್ಯಾಚುರಲ್ ಆಗಿದ್ದೀನಿ, ಯಾರನ್ನೊಂದು ಬೆಳೆಸಾಕತ್ತಿಲ್ಲ, ಯಾರನ್ನೊಂದು ಅವ್ರ ಹತೋಟಿಗೆ ಇಟ್ಕೊಂಡಿಲ್ಲ ಅಂತ ಫೀಲ್ ಬರ್ಬೇಕಿತ್ತು. ಅಂದಲ್ಲಿ ತಾವ್ ಬೆಳೆದೈತಿ. ಈಗ ನೀವು ನೋಡ್ರಿ ಇದು ಅಟ್ಮಾಸ್ಫಿಯರ್ ಹೆಂಗೈತಂದ್ರ, ಇಲ್ಲಿ ಯಾರು ಎಂಟ್ರಿ ಆಗಂಗಿಲ್ಲ. ಆಕ್ಚುಲಿ ನಾವ್ ಮಾಡಾದಿದ್ ಬಿಸ್ನೆಸ್ ಅಂತ ತಿಳ್ಕೊರಿ, ಕೃಷಿನ ಅಂತ ತಿಳ್ಕೊರಿ, ಬಟ್ ಅದಕ್ಕೆ ಫೀಲ್ ಬರಬಾರ್ದು. ನಮ್ದು ಏನೈತಂದ್ರೆ ಇದು ನೀರ್ ಗಟರ್ ನೀರೊಳಗೆ ಬರಬಾರ್ದು, ಬೇರೆ ಸಾಯಿಲ್ ಮಿಕ್ಸ್ ಆಗಬಾರ್ದು. ಇದು ಆಕ್ಚುಲಿ ನಿಮ್ಗೆ ಜೂಮ್ ಮಾಡಿ ನೋಡ್ಬೇಕಾರೆ ಬಾವಿ ಒಳಗಿಂದ ನೀರ್ ಇದ್ದಂಗೆ ಇರ್ತಿದೆ. ಯಾವ್ಯಾವ ಇಲ್ಲ ಅಂದ್ರೆ ಈಗ ನಮ್ ಕಲ್ಲ ಗೋಲ್ಡನ್ ಕಲರ್ ಐತಿ. ಈ ಕಲ್ಲು ಯಾವ ಟೈಪ್ ಐತಿ, ಇದು ಅದೇ ಟೈಪ್ ಬರ್ತೈತದ. ಅಂದ್ರೆ ಹೆಂಗ ಉಸಿರು ಬೆಳೆ ತನ್ನ ಕಲರ್ ಹೆಂಗ ಚೆನ್ನಾಗತ್ ನೋಡು, ಆ ಟೈಪ್ ಸ್ವಲ್ಪ ಪ್ರಮಾಣದೊಳಗ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಕೆಲವೊಬ್ರು ಸಿಮೆಂಟ್ ಫೌಂಡ್ ಒಳಗ್ ಮಾಡ್ಬೇಕಂತ ಮಾಡ್ಲೇ ಸರ್ ಅಂತ ಕೇಳ್ತಾರ. ಅದ್ ಕೆಮಿಕಲ್ ಮಿಕ್ಸ್ ಇರುತ್ತೆ ಅಂತ ಹೇಳ್ತೀವಿ ನಾವು. ಇನ್ನೊಂದು ಕೆಲವೊಬ್ರು ಏನ್ ಮಾಡ್ತಾರ, ಪ್ಲಾಸ್ಟಿಕ್ ಇದನ್ನ ಹಾಕಿ ಪೇಪರ್ ಹಾಕಿ ಮಾಡ್ತೇನ್ರಿ ಅಂತಾರ. ಪ್ಲಾಸ್ಟಿಕ್ ಗೆ ಬಿಸಿಲಿಗೆ ಹೀಟ್ ಆಗುತ್ತೆ. ಇನ್ನೊಂದು ಕಪ್ಪಿ ಜಂಡು ಜಾಸ್ತಿ ಬೆಳಿತೈತಿ. ಇಲ್ಲ ಸರ್ ಸಿಂಟೆಕ್ಸ್ ನ ಬೆಳಿತೀವಿ ಅಂತ, ಅದಕ್ಕೆ ಆಕ್ಸಿಜನ್ ಬೇಕಲ್ಲ, ಎಷ್ಟಂತ ಕೊಡ್ತೇವೆ ಆಕ್ಸಿಜನ್. ಈ ಆಕ್ಸಿಜನ್ ನಾವ್ ಇಷ್ಟೆಲ್ಲ ಆಕ್ಸಿಜನ್ ಇದ್ರೆ ನಾನ್ ನೋಡ್ರಿ, ಇದು ನಿಮ್ಗ ಈಗ ರನ್ ಆಗಲ್ಲ, ಆಟೋಮೆಟಿಕ್ ರನ್ ಇಟ್ಟಿರ್ತೈತಿ. ಬೆಳಗಿನ ಜಾವ ರಾತ್ರಿ ಎಷ್ಟು ಆಕ್ಸಿಜನ್ ಇರಂಗಿಲ್ಲ. ಯಾವಾಗ ಬೆಳಗಿನ ಜಾವ 4 ಗಂಟೆಯಿಂದ 6 ಗಂಟೆ ಮಟ್ಟ ಆನ್ ಆಗುತ್ತೆ. 2 ತಾಸು. ಇದು ಸ್ಪ್ರೆಡ್ ಮಾಡತ್ತಂದ್ರ ಕೆಳಗಿಂದ 4 ಫೂಟ್ 5 ಫೂಟ್ ಗಿಂತ ಏನ್ ಕೆಳಗತ್ತೆ ನೀರು, ಅದನ್ನ ತಗೊಂಡ್ ಮೇಲೆ ಸ್ಪ್ರೆಡ್ ಮಾಡುತ್ತೆ. ನೀರೊಳಗಿರುವಂತ ಸೂಕ್ಷ್ಮಾಣು ಜೀವಿಗಳು ಗಾಳಿ ಬಿದ್ದು ಸಾಯ್ತವು. ಅದು ಸತ್ತ ಮೇಲೆ ಇನ್ ಕೇಸ್ ಅದಕ್ಕೂ ಆಹಾರ ಆಗಿರ್ತೈತಿ. ಇಲ್ಲ ಕೆಳಗೆ ಆಕ್ಸಿಜನ್ ಅಂದ್ರೆ 4 ಫೂಟ್ ಗಿಂತ ಕೆಳಗೆ ಆಕ್ಸಿಜನ್ ಇರಂಗಿಲ್ಲ. 4 ಫೂಟ್ ಮ್ಯಾಲೆ ಬಂದ್ರೆ ಬಿಸಿಲಿಗೆ ಸಾಯ್ತವು. ನಮ್ಮವು 2 ಫೂಟ್ ಗಿಂತ ಮ್ಯಾಲೆ ಇತ್ತಂದ್ರೆ ಬಿಸಿಲಿಗೆ ಸಾಯ್ತವು ಮಸಲ್ಸ್. 4 ಫೂಟ್ ಗಿಂತ ಕೆಳಗ್ ಹೋಯ್ತು, ನೀರಿಂದ ಕೆಳಗ್ ಹೋಯ್ತಂದ್ರೆ ಏನು ಆಕ್ಸಿಜನ್ ಸಿಗಂಗಿಲ್ಲ. ಹಂಗಾಗಿ 2 ಫೂಟಿಂದ 2 ಫೂಟ್ಗೆ ತೇಲ್ತಾ ಇರ್ಬೇಕಿದು. ಹಂಗಾಗಿ ಈ ಬಾಟಲ್ ನಿಮ್ ಕಾಣ್ತಾವೆ ಈಗ. ನಿಮ್ ಬಾಟಲ್ ಹಾಕಿದ ಕಾರಣ ಅದೇ ಯಾವಾಗ ತೇಲ್ಬಾರ್ದು, ತೇಲ್ತಾವ ಅಂತೇಳಿ. ಇದಕ್ಕಿಂತ 10 ಫೂಟ್ ನೀರ್ ಬರ್ಲಿ ಮೇಲೆ ಬರ್ತವು. ಆಕ್ಚುಲಿ ಇಲ್ಲಿ ಫಸ್ಟ್ ಪ್ರಾಜೆಕ್ಟ್ 2021 ನಾವ್ ಏನ್ ಫಸ್ಟ್ ಮಾಲ್ ಕಳ್ಸಿವಲ್ಲ,
ಕಳ್ಸ್ಬೇಕಾದ್ರೆ ವೇಸ್ಟೇಜ್ ಅಂತಂದ ಒಗಿತಾರ ಅದನ್ನ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ತಕೊಂಡು ವೇಸ್ಟ್ ಅಂದ್ರೆ ಎದಕ್ಕೂ ಯೂಸ್ ಆಗಲ್ಲ ಅಂತ ಹೋಗಿರ್ತಾರೆ ಇವೆಲ್ಲ ವೇಸ್ಟ್ ನಿಮ್ಗೆ ವೇಸ್ಟೇ ಈ ಟೈಪ್ ಶೈನಿಂಗ್ ಇರ್ಬೇಕಾದ್ರೆ ಫಸ್ಟ್ ಥರ್ಡ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಯಾವ ಟೈಪ್ ಇರಬಾರ್ದು ಇಲ್ಲ ನೋಡ್ರಿ ಇಲ್ಲಿ ನಿಮ್ಮಿಂದ ಲೈವ್ ತೋರಿಸ್ತೀನಿ ಇದೇನೈತಿ 76 ಇದು ಓಲ್ಡ್ ಬಿಲ್ಡಪ್ ಆಗೈತಿ ಇದು ಗಣೇಶ ಇದೆಷ್ಟು ಶೈನಿಂಗ್ ಐತಿ ಅಲ್ವಾ ಸೊ ಇದು ಆಕ್ಚುಲಿ ಇದು ಫೇಲ್ಯೂರ್ ಇದು ಬಂದು ಇದೇ ಪರ್ಲ್ ಇದು ಇದೇ ಫರ್ಲ್ ಈ ತರ ಕ್ರಿಯೇಟ್ ಆಗತ್ತೆ ಹೌದು ಇದು ನಾವು ನ್ಯೂಕ್ಲಿಯಸ್ ಇದೆ ಹಾಕ್ತಿವಿ ಇದು ಯಾವುದು ಇದು ನ್ಯೂಕ್ಲಿಯಸ್ ಈ ನ್ಯೂಕ್ಲಿಯಸ್ ಇಂಜೆಕ್ಟ್ ಮಾಡ್ತಾರೆ ಇದು ನ್ಯೂಕ್ಲಿಯಸ್ ಅದನ್ನ ಮಾಡ್ತಾರೆ ಅಂದ್ರೆ ಇದಕ್ಕೆ ಕಪ್ಪಿ ಶಿಂಬಿಂದ ಮಾಡ್ತಾರೆ ಇದು ಹಿಂದಲ್ಲಿ ವೇಸ್ಟ್ ಇತ್ತಲ್ಲ ಈ ವೇಸ್ಟ್ ಎಲ್ಲ ಮಾಡ್ತಾರೆ ಇದನ್ನ ಇದು ಇಂಜೆಕ್ಟ್ ಮಾಡಿ 18 ತಿಂಗಳು ಆಗ್ಬೇಕು ಈ ಶೈನಿಂಗ್ ಬರ್ತೈತಿ ಇದು ಆಕ್ಚುಲಿ ನಾವು ಶೈನಿಂಗ್ ಬರೋಂಗ ಮಾಡದ್ದಲ್ಲ ಇದು ದೇವ ಸೃಷ್ಟಿ ಇದು ಹೆಂಗ್ ಲೇಯರ್ ಬಿಟ್ಕೊಂಡು ಹೋಗುತ್ತಲ್ಲ ಇದು ಕಡಿಮೆ ಅಂದ್ರೆ ಒಂದು ಇನ್ನೊಂದು ಇದು 4th 5th ಕ್ವಾಲಿಟಿ ಇದು ಫಸ್ಟ್ ಕ್ವಾಲಿಟಿ ಯಾವ ಟೈಪ್ ಇರ್ಬೇಕು ಯೋಚನೆ ಮಾಡಿ ನೀವು ಎಷ್ಟು ಶೈನಿಂಗ್ ಇರ್ಬೇಕು ಅಲ್ವಾ ಇದು ವೇಸ್ಟ್ ಅಂತ ಓದಿದ್ವಿಲ್ಲ ನಿಮ್ ಕಾಂತವಲ್ಲ ಇವೆಲ್ಲ ವೇಸ್ಟ್ ಅಂತ ಓದಿದ್ದು ಎಷ್ಟೋ ಜನ ಬಂದ್ ಬರ್ತಾರ ಇನ್ನೂ ತಗೊಂಡ್ ಹೋಗ್ತಾರ ಸೊ ಈಗ ನೀವು ಫಸ್ಟ್ ತಗೊಂಡ್ ಬರ್ತಿರಲ್ಲ ನೀರಲ್ಲಿ ಬಿಡಕ್ಕೆ ಅವಾಗ ಎಷ್ಟು ದೊಡ್ಡದಿರತ್ತೆ ಈ ಶೆಲ್ ಇದು ಶೆಲ್ ಸೇಮ್ ಇರುತ್ತೆ ಇದಕ್ಕೆ ಆಕ್ಚುಲಿ ಇದಕ್ಕೆ ಸೈಜಸ್ ಮ್ಯಾಟರ್ ಆಗಿಲ್ಲ ಏನ್ ಹಬ್ಬ ಒಂದ್ ಇದಕ್ ಮೇಲೆ ಲೇಯರ್ ಹಾಕೊಂಡ್ ದಪ್ಪ ಆಗಿರುತ್ತೆ ಅಷ್ಟೇ 18 ತಿಂಗಳು ಏನು ಇದಾಗಲ್ಲ ಇದು ಕಡಿಮೆ ಒಂದು 2-3 ವರ್ಷದ ಇದು ಕಪ್ಪಿ ಚಿಪ್ ಇರ್ತವೆ ಸೊ ಈಗ ನಾರ್ಮಲ್ ಚಿಪ್ಪೆ ಬಂದಾಗ ಅದ್ರೊಳಗೆ ಏನು ಇರಲ್ಲ ಪರ್ಲ್ ಇರಲ್ಲ ಹೌದು ಪರ್ಲ್ ಇರಂಗಿಲ್ಲ ಅವಾಗ ನೀವು ಇಂಜೆಕ್ಟ್ ಮಾಡ್ತೀರಾ ಏನಾದ್ರು ಈ ತರ ಕ್ರಿಯೇಷನ್ ಹೌದು ನಾ ಹೇಳಿದ್ನಲ್ಲ ನಿಮ್ಗೆ ಆಕ್ಚುಲಿ ಎಲ್ಲಾ ಪರ್ಲ್ ಇದೆ ಹಿಂಗಾಗಿತ್ತೆ ನಿಮ್ ರೌಂಡ್ ಪರ್ಲ್ ಬೇಕಂದಾಗ ಇದ್ರೊಳಗೆ ನಾವು ನ್ಯೂಕ್ಲಿಯಸ್ ಹಾಕದ್ ಬಿಟ್ಟು ಅವ್ರ ಏನ್ ಮಾಡ್ತಾರೆ ಉಸುಗ್ ಬೀಳ್ತೈತಿ ಕಲ್ಲ ಸ್ಟೋನ್ ಬಿದ್ದಾಗ ಇದನ್ನ ಹೊರಗೆ ಹಾಕೋ ಪ್ರಯತ್ನ ಮಾಡ್ತೈತಿ ಹೌದು ಹೊರಗ್ ಹೋಲಾರ್ದಾಗ ಇದ್ರ ಮೇಲೆ ಲೇಯರ್ ಬಿಟ್ಕೊಂಡು ಹೋಗುತ್ತೆ ಈ ಟೈಪ್ ಶೈನಿಂಗ್ ಕರೆಕ್ಟ್ ಈ ಟೈಪ್ ಶೈನಿಂಗ್ ಬಿಟ್ಟಾಗ ಅವಾಗ ನಿಮ್ಗೆ ರೌಂಡ್ ಮುತ್ ಪರ್ಲ್ಸ್ ಕಾಣುತ್ತೆ ಹೌದು ನಾವ್ಯಾಕ ರೌಂಡ್ ಬೇಕಂತ ಅನ್ಬೇಕು ಅಲ್ವಾ ಅದಕ್ಕೆ ನಾವೇನು ನ್ಯೂಕ್ಲಿಯಸ್ ಹಚ್ಚಾಕ್ತಿವಿ ನಮ್ಗೆ ಈ ಟೈಪ್ ಬೇಕಪ್ಪ ನ್ಯೂಕ್ಲಿಯಸ್ ಅಂದ್ರೆ ಅದು ಹೆಂಗೆ ನ್ಯೂಕ್ಲಿಯಸ್ ಅಂದ್ರೆ ನಿಮ್ಗೆ ಇಲ್ಲಿ ಸಿಗ್ತಾವ ಇಲ್ಲಿ ವೇಸ್ಟ್ ಇಲ್ಲಿ ನೋಡಿ ಇದು ನ್ಯೂಕ್ಲಿಯಸ್ ಓ ಆ ತರದನ್ನ ನೀವು ಒಳಗಡೆ ಬಿಡ್ತೀರಾ ಇದು ನ್ಯೂಕ್ಲಿಯಸ್ ಇದು ಈ ಸಣ್ಣ ನ್ಯೂಕ್ಲಿಯಸ್ ಹಾಕಿದ್ರಿಂದ ಈ ನ್ಯೂಕ್ಲಿಯಸ್ ಹಾಕಿರ್ತೀವಿ ನಾವು ಈಗ ಈ ಸೈಜ್ ನೋಡಿ ಈ ಸೈಜ್ ನೋಡಿ ಸೊ ಅಲ್ಲಿ ಅದು ಪರ್ಲ್ ಕಟ್ಟತ್ತೆ ಇದು ಇದ್ರ ಮೇಲೆ ಪರ್ಲ್ ಕಟ್ಕೊಂತ ಹೋಗುತ್ತೆ ಇದು ನ್ಯೂಕ್ಲಿಯಸ್ ವೇಸ್ಟ್ ಹಂಗ ಇದ್ರಲ್ಲಿ 3 ಟೈಪ್ ಮಾಡ್ತಾರ ಒಂದು ಮಣ್ಣಿಲೆ ಮಾಡ್ತಾರ ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಮಾಡ್ತಾರ ಅದ್ರಲ್ಲಿ ಹಾಕ್ಬಾರ್ದು ಯಾಕಂದ್ರೆ ಕ್ವಾಲಿಟಿ ತಂದ 24 ಕ್ಯಾರೆಟ್ ಪರ್ಲಿಂದ ಕ್ವಾಲಿಟಿ ಹೋಗ್ಬಿಡ್ತೈತಿ ನಾವೇನ್ ಮಾಡ್ತೀವಿ ಬೇರ್ ಪರ್ಲ್ ಏನ್ ಮಾಡ್ತಾರ ಇಲ್ಲಿ ಇಟ್ಲ ವೇಸ್ಟ್ ಈ ವೇಸ್ಟ್ ಇಲ್ಲೇ ಪುಡಿ ಮಾಡಿ ಇನ್ ರೆಡಿ ಮಾಡ್ತಾರ ಅಂದ್ರೆ ಎಂತ ಲ್ಯಾಬ್ ಹಾಕಿದ್ರೆ 24 ಒರಿಜಿನಲ್ ಪರ್ಲ್ ಬೇಕಲ್ಲ ಹೌದೌದು ಅದಕ್ಕೆ ನಮ್ ಯೂನಿಕ್ ಫಸ್ಟ್ ಅಲ್ಲೇ ಮಾಡ್ಕೊಂಡಾಗ ಇದು ಹಿಂಗ ಹಾಕ್ತಾರ ಇದ್ರ ಮೇಲೆ ಲೇಯರ್ ಬಿಟ್ಟು ಎಷ್ಟು ಶೈನಿಂಗ್ ಆಗೈತಿ ನೋಡಿ 4 ವರ್ಷದಿಂದ ಈ ಲೇಯರ್ ಇದು ಪರ್ಲ್ ಮಳಿ ಒಳಗೆ ಬೈತೈತಿ ಚಳಿ ಒಳಗೆ ಬೈತೈತಿ ಮತ್ತೆ ಇಲ್ಲಿ ಉತ್ತರ ಕನ್ನಡ ಬಿಸಿಲು ನೋಡಿರಲ್ಲ ನೀವು ಹೌದು ಈ ಬಿಸಿಲೊಳಗೆ ಬಿದ್ರು ಈ ಶೈನಿಂಗ್ ಕಳ್ಕೊಂಡೈತಾ ಅಲ್ವಾ ಎಷ್ಟು ಶೈನಿಂಗ್ ಇದೆ ಅಲ್ವಾ ಇದು ಬೇರೆ 4th ಕ್ವಾಲಿಟಿ ಇದು 4th ಅಲ್ಲ 5th 6th ಇರಬೇಕು ಅಂದ್ರೆ ಫಸ್ಟ್ ಕ್ವಾಲಿಟಿ ಇನ್ನೆಷ್ಟು ಶೈನಿಂಗ್ ಇರಬೇಕು ಎಷ್ಟು ಶೈನಿಂಗ್ ಇರಬೇಕು ಇದೇನು ಪಾಲಿಶ್ ಸಿಗಲ್ಲ ಇದನ್ನ ಮತ್ತೆ ಪಾಲಿಶ್ ಮಾಡ್ತಾರ ಅವರು ಇದೊಂದು ಕಪ್ಪಿ ಚಿಪ್ ಇದು ಮಸಾಲ ಈ ಮಸಾಲಿಗೆ ಅವರು ಕಡಿಮೆ ಅಂದ್ರೆ 50 60 ರೂಪಾಯಿ ತಗೊಂತಾರ 50 60 ರೂಪಾಯಿ ಹೋಗುತ್ತೆ ಅವ್ರು ಏನ್ ಮಾಡ್ತಾರ ಇಷ್ಟೇ ಓಪನ್ ಮಾಡ್ತಾರ ಇದು ಜಾಸ್ತಿ ಹಿಂಗ್ ಓಪನ್ ಮಾಡಿ ಸತ್ ಬಿಡ್ತೈತಿ ಅದು ಇದ್ರೊಳಗ ಯಾವ್ದು ತಿಂತಾರಂತ ನಮಗ್ ಗೊತ್ತಿಲ್ಲ ಇದನ್ನ ಜಾಸ್ತಿ ಓಪನ್ ಮಾಡಿ ಸತ್ ಬಿಡ್ತೈತಿ ಹಂಗಾಗಿ ಇದು ಇಷ್ಟ ಓಪನ್ ಮಾಡಿ ಆಪರೇಷನ್ ಮಾಡ್ತಾರ ಅವ್ರು ಆಪರೇಷನ್ ಮಾಡಿ ಇಲ್ಲೇ ನ್ಯೂಕ್ಲಿಯಸ್ ಇರ್ತದೆ ಇಲ್ಲೊಂದು ಈ ಕಡೆ ಒಂದು ಇದ್ರಲ್ಲಿ 2 ಪರ್ಲ್ ಬೆಳಿತವು ಈ ಒಂದ್ ಮಸಲ್ಸ್ ಒಳಗ 2 ಪರ್ಲ್ ಬೆಳಿತು ಈ ಕಡೆ ಒಂದು ಈ ಕಡೆ ಒಂದು ಎರಡು ಸಟ್ ಅಷ್ಟು ಇದೊಂದು ಸಟ್ ಕೂಡಿ ಅಷ್ಟ 50 ರಿಂದ 60 ರೂಪಾಯಿ ತಗೊಂತಾರ ಇದ್ರ ಬೈಬೇಕು ನಮ್ಗೆ ಎಷ್ಟಾಗುತ್ತೆ 10,000 ನಾವು ಕಪ್ಪಿ ಚಿಪ್ ಹಾಕಿದ್ವಿ ಅಂದ್ರೆ 5 ರಿಂದ 6 ಲಕ್ಷ ಖರ್ಚು ಬರ್ತೈತಿ ಈಗ ನಾವ್ ಇದನ್ನ ಓಪನ್ ಮಾಡ್ತೀವಿ ಎಷ್ಟಾಯ್ತು 2 ಪರ್ಲ್ ಆಯ್ತು 10,000 ಇಂಟು 2 ಅಂದ್ರೆ 20,000 ಪರ್ಲ್ ಬೆಳಿತೀವಿ ಒಂದು ಫರ್ಲ್ಗೆ ಅವ್ರು ತೊಗೊಳೋದು ಮೊದ್ಲಾಕ್ 100 ರಿಂದ 110 ರೂಪಾಯಿ ಅಂತಿದ್ರೆ ಈಗ 115 ರೂಪಾಯಿ ಮಾಡ್ರ 5 ರೂಪಾಯಿ ಜಾಸ್ತಿ ಮಾಡ್ರ ಇನ್ನೊಂದು 3 ತಿಂಗಳ ಇನ್ನೊಂದು 5 ರೂಪಾಯಿ ಜಾಸ್ತಿ ಮಾಡ್ರೆ ಮಾಡ್ಬೋದು 120 ರೂಪಾಯಿ ಹಿಡ್ಕೊಂಡ ನಾವ್ ಹಾಕಿದಷ್ಟು 60 ರೂಪಾಯಿ ಬಂದಿದ್ದಷ್ಟು ಒಂದಕ್ಕೆಷ್ಟು 120 ರೂಪಾಯಿ ಅಂದ್ರೆ ಡಬಲ್ ಆಗುತ್ತೆ ಒಂದಕ್ಕಷ್ಟೇ ಇನ್ನ ನಾವ್ ಇದಕ್ಕೆ 60 ರೂಪಾಯಿ ತಗೊಂಡ್ರೆ ಇವೆರಡು ಕೂಡ ಎಷ್ಟಾಯ್ತು 240 ರೂಪಾಯಿ ಆಗುತ್ತೆ ನಾವ್ ಹಾಕಿದ್ದು 60 ರೂಪಾಯಿ 240 ರೂಪಾಯಿ ಆಗುತ್ತೆ ಇವ್ರು ಮಾಡಲಿಟಿ ಅಂತ ತೆಗಿದ್ರು ನಾ ಹೇಳಿದ್ನಲ್ಲ ನಿಮ್ಗೆ 4th ಕ್ವಾಲಿಟಿ ವೇಸ್ಟ್ ಅಂತ ತೆಗಿತಾರೆ ಮಾಡಲಿಟಿ ತೆಗಿತಾರೆ ಅವ್ರು 40% ಮ್ಯಾಕ್ಸಿಮಮ್ ಹೋಗುತ್ತೆ ಅಂತಾರೆ ಮ್ಯಾಕ್ಸಿಮಮ್ 40% ನೀವ್ 10,000 ಕಪ್ಪಿ ಚಿಪ್ ಹಾಕಿದ್ರೆ 4,000 ಏನಾಯ್ತು ಮಾಡ್ಲಿ ಹೋಯ್ತು ಇನ್ನೆಷ್ಟು ಹೋಯ್ತು 6,000 ಐತಿ ಆಯ್ತು ಅವ್ರ ಅಂದ್ರು ನಾವೆಲ್ಲ 3 ಜನ ಕೂಡಿ ನಾವೆಲ್ಲ ಏನ್ ಮಾಡಿದ್ವಿ ಹೌದಪ್ಪ 40% ಬೇಡ 50% ಮಾಡಲಿಟಿ ಹೋಗ್ಲಿ 50% ಮಾಡಲಿಟಿ ಹೋಗ್ರಿ ಇನ್ 50% ಉಳಿತೈತಲ್ಲ 50% ಒಳಗೆ ನಾವು ಹಾಕಿದ್ದ ಅಮೌಂಟ್ ಎಷ್ಟು ಇದು ಅದಕ್ಕೆ 60 ರೂಪಾಯಿ ಅಂದ್ರೆ ನಾವ್ ಇಷ್ಟು ಕೂಡಿ 60 ರೂಪಾಯಿ ಹಾಕಿವಿ ಇದು ವೇಸ್ಟ್ ಅಂತ ತಿಳ್ಕೊಂಡ್ಬಿಡೋಣ 50% ಹೋಯ್ತು ಇದಕ್ಕೆ
ಒಂದು 120 ರೂಪಾಯಿ ತಗೊಂತಾನ ಅವ್ನು. ಅಲ್ಲಿ 60 ಸಿಕ್ತು. 18 ತಿಂಗಳ ಡಬಲ್ ಅಮೌಂಟ್ ಕೊಡ್ರಿ ಯಾರು? ಕೋಟಿ ಅಂದ್ ರೂಪಾಯಿ ರೊಕ್ಕ ಹಾಕೊಂಡು 10 ವರ್ಷ ಅಲ್ಲಿ ಹೊಳ್ಳಿ ನಾವು ಹಾಕಿದ ಇನ್ವೆಸ್ಟ್ಮೆಂಟ್ ತೆಗಿಯಾಕ ಒದ್ದಾಡ್ತೀವಿ ನಾವು ಇಲ್ಲಿ ಬಿಸ್ನೆಸ್ ಒಳಗ. ಹೌದಾ? ಇದು 120 ರೂಪಾಯಿ ಕೊಂತ 18 ತಿಂಗಳೊಳಗ. ಏನ್ ನಾವ್ ಬಂದ್ ಏನಾದ್ರು ಡೆಲಿ ಹೊಟ್ಟೆ ಮೇವ್ ಹಾಕ್ಬೇಕ ಅದಕ್ಕೆ? ಬಂದ್ ಗೊಬ್ಬರ ಹೊಡಿಬೇಕ? ಏನಿಲ್ಲ. ಇಲ್ಲಿ ಬಂದ್ತೀವಿ, ಕುಡ್ತೀವಿ, ಮಾತಾಡ್ತೀವಿ, ನಾವ್ ಫ್ರೆಂಡ್ಸ್, ನಾವ್ ನಕಲಿ ಮಾಡ್ತೀವಿ, ಹಾಸ್ಯ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ, ಎಲ್ಲಾ ಕುಂದ್ ಮಾತಾಡ್ಕೊಂಡ್ ಹೋಗ್ತೀವಿ. ನೋಡ್ ಅಬ್ಸರ್ವೇಷನ್ ಬೇಕು ಅಲ್ಲಿ. ಹೆಂಗೈತಿ 3 ತಿಂಗಳ ಒಳಗೆ ತೆಗೆದು ನೋಡ್ತಿರ್ಬೇಕು ಅದು ಏನಾಗುತ್ತೆ ಏನಿಲ್ಲ ಅಂತ ಹೇಳಿ. ಅದನ್ನ ವಾಟ್ಸಪ್ ಮಾಡ್ತಿರ್ಬೇಕು. ಪೇಸ್ ಲೆವೆಲ್ ಚೆಕ್ ಮಾಡ್ತೀವಿ, ಮತ್ತೆ TDS ಚೆಕ್ ಮಾಡ್ತೀವಿ, ಯುಮಿನಿಯಾ ಐತಿ ಎಲ್ಲ ಚೆಕ್ ಮಾಡ್ತೀವಿ. ಐತಿ ಒಟ್ಟೇನು ನಡೆದೈತಿ, ವರ್ಕ್ ಮಸ್ತ್ ನಡೆದೈತಿ. ಈಗ ಸೆಕೆಂಡ್ ಪ್ರಾಜೆಕ್ಟ್ ಒಂದ್ CR ಮಟ ಆರಾಮ್ ಬರ್ತೈತಿ, ಬರ್ತೈತಿ ಇವಾಗ. ಯಾಕಂದ್ರೆ ನೀಡ್ ಐತಿ. ದೇವ್ರ ಫೋಟೋ ಎಲ್ಲ ಹಾಕಿದ್ವಿ, ಅವ ಹೋಗಿಲ್ಲ ಅಂದ್ರೆ ಪರವಾಗಿಲ್ಲ. ಈ ಲೇಡೀಸ್ ಮಾತ್ರ ಬಿಡಂಗಿಲ್ಲ. ಬೇಕಾದ್ರೆ ಆಕ್ಚುಲಿ ಇವ್ ನೋಡಿ ಅವ್ನ ಡಿಸೈನಿಂಗ್ ನೋಡ್ರಿ ನಮ್ಮ ಗದನಾಗ ಹೋಗ್ತಾವ ಅಷ್ಟು ಅಲ್ಲ ಅಲ್ಲಿ. ಆ ಟೈಪ್ ಐತಿ. ಇನ್ ಕೇಸ್ ಅವ್ರ ಕಂಪ್ನಿಯವ್ರ ಬೈಬ್ಯಾಕ್ ಅಗ್ರಿಮೆಂಟ್ ಕೊಡ್ತಾರ, ಅವ್ರು ಬೈಬ್ಯಾಕ್ ಮಾಡ್ಲಿಲ್ಲ ಅಂದ್ರೆ ನಾವು ಸೆಲ್ ಮಾಡ್ತೀವಿ ಸದ್ಯಕ್ಕೆ. ಈಗ ಸೊ ಅದಕ್ಕೂ ನೀವು ಪ್ರಿಪೇರ್ ಆಗಿದ್ದೀರಾ? ಎಲ್ಲಾ ಪ್ರಿಪೇರ್ ಆಗಿವಿ, ಎಲ್ಲಾ ರೆಡಿ ಮಾಡಿಕೊಂಡು. ಬಟ್ ಏನು ಬೈಬ್ಯಾಕ್ ಕೊಡೋದು ಉತ್ತಮ. ನಾವು ಮಾರಕೊಂಡ್ ಕೂತು 1-2 ಮಾರ್ಕೊಂಡ್ ಕೂತ್ರೆ ನಮ್ಗೆ ಟೈಮ್ ಇರಂಗಿಲ್ಲ. ಆಕ್ಚುಲಿ ಅವ ನಮ್ ಕಡೆ 120 ರೂಪಾಯಿ ತಗೊಂಡವ 500 ಮಾಡ್ತಾನ, 300 ಮಾಡ್ತಾನ, ನಮ್ಗೆ ಗೊತ್ತಿಲ್ಲ. ನಾವ್ ಮಾಡ್ರೆ 400-500 ರೂಪಾಯಿ ಸಿಗ್ಬೋದು. ಗೋಲ್ಡ್ ಶಾಪ್ನರ್ ಡೈರೆಕ್ಟ್ ಆಗಿ ಒಂದು ತಗೊಂಡು ಅದಕ್ಕೆ ಫ್ರೇಮ್ ಮಾಡಿ ಕಳಿಸಿ ಅವ್ರಿಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಇದು ಒಳ್ಳೆ ಮಾರ್ಕೆಟ್. ನೀವು ಸ್ಟೋನ್ ಅಂತ ಕೊಡ್ತಿರಲ್ಲ, ಆ ಸ್ಟೋನ್ ಹಂಗ ನೀವು ಫರ್ ಪ್ರೇಮಿಗಳು ಉಂಗ್ರ ಮಾಡಿ ಹಾಕ್ತಾರೆ. ನೀವು ಈ ಟೈಪ್ ಡಿಸೈನಿಂಗ್ ಕೊಡ್ರಿ, ನಿಮ್ ಕ್ಲೈಂಟ್ಸ್ ಎಲ್ಲ ಚಲೋ ಆಗುತ್ತೆ. ಅವ್ರದ ಒಂದು ತಗೊಂಡು ಕಂಪ್ನಿಯವ್ರು ತಗೊಂಡು ಡೈರೆಕ್ಟ್ ಕೊಡ್ತಾರ. ನೀವು ಡೈರೆಕ್ಟ್ ರೈತರ ಕಡೆ ತಗೊಳ್ಳಲ್ಲ, ರೈತರಿಗೆ ಒಂದು ಹೆಲ್ಪ್ ಆಗುತ್ತೆ. ಹೌದು. ಅವ್ರ ನಡಕ್ ಮೀಡಿಯೇಟರ್ ಆಗಿ ನಮ್ ಕಡೆ 120 ರೂಪಾಯಿ ತಗೊಂಡು ಅವ 400 ರೂಪಾಯಿ ನಿಮಗೆ ಕೊಟ್ಟು ನೀವು ಅದನ್ನ ಪ್ರೇಮಿ ಮಾಡ್ಕೊಂಡು ಕೊಟ್ರೆ ರೈತರ ಎಲ್ಲಿ ಹೋಗ್ಬೇಕು? ರೈತರನ್ನ ಬೆಳೆಸಿ. ನಾರ್ಮಲ್ ಆಗಿ ರೌಂಡ್ ಇರೋದನ್ನ ಪರ್ಲ್ ಅಂತ ಅನ್ಕೊಂತಾರೆ. ಹೌದು. ಸೊ ಈ ಡಿಸೈನ್ ನ ಏನಂತ ಕರೀತಾರೆ? ಡಿಸೈನಿಂಗ್ ಪರ್ಲ್. ಡಿಸೈನಿಂಗ್ ಪರ್ಲ್. ಇದು ಪರ್ಲ್ ಫಾರ್ಮಿಂಗ್. ಇವ್ ಹೆಂಗ್ ಫಾರ್ಮಿಂಗ್ ಅಂತ ಬರ್ತದೆ, ಇದು ಪರ್ಲ್ ಫಾರ್ಮಿಂಗ್. ಇದು ಏನ್ ನಾವ್ ನಿಮ್ಗೆ ಯಾಕಂದ್ರೆ ನಿಮ್ಗೆ ತಿಳ್ಕೊಬಹುದು, ನಾವು ಫಾರ್ಮ್ ಮಾಡಾತೀವಿ 18 ತಿಂಗಳು ಬೇಕಾದ ಬೇಡಪ್ಪ. ಈಗ ಹೆಂಗ ಜೇನು ಕೃಷಿ ಅಂತಾರಲ್ಲ, ಅದೇ ಇದು ಹೆಂಗ ಪರ್ಲ್ ಫಾರ್ಮಿಂಗ್. ನಾವು ಎಷ್ಟ್ ಜಲ್ದಿ ಮಾಡಾಕ 1 ವರ್ಷಕ್ಕೆ ಡಬಲ್ ಮಾಡ್ತೈತಿ, ಹಂಗ್ ಮಾಡ್ತೈತಿ. 18ರಿಂದ 20 ತಿಂಗಳು ವೇಟ್ ಮಾಡ್ಲೇಬೇಕು ಎನಿ ಕಂಡೀಷನ್. ಸ್ಟಾರ್ಟಿಂಗ್ ಇಂದ ಹೆಂಗೆ ಇದನ್ನ ಫಾರ್ಮಿಂಗ್ ಸ್ಟಾರ್ಟ್ ಮಾಡೋದು ಅಂತ ಫಸ್ಟ್ ಕಂಪ್ನಿಯವ್ರಿಗೆ ಮಾತಾಡ್ಬೇಕು. ಯಾಕಂದ್ರೆ ತಗೊಂಡ್ ಬರೋರು ಅವ್ರ, ಸರ್ಜರಿ ಮಾಡೋದು ಅವ್ರ, ನೆಕ್ಸ್ಟ್ ಬೈಬ್ಯಾಕ್ ತಗೊಂಡ್ ಹೋಗೋರು ಅವ್ರ. DR ಪರ್ಲ್ ಫಾರ್ಮಿಂಗ್ ಇದು ನಾವು ಫಾರ್ಮರ್ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಸೀದಾ ಫಸ್ಟ್ ಅವ್ರು ಮಾತಾಡ್ತೀವಿ, ನಮ್ಗೆ ಎಷ್ಟು ಫಾಲ್ ಬೇಕಾಕೋ ಹಿಂಗೆಲ್ಲ ಅಂತ ಹೇಳಿ. ಅವ್ರು ಸೆಟಪ್ ಮಾಡ್ಕೊಂತಾರೆ. ಹೌದಾ? ಅವ್ರ ಟೀಮ್, ವರ್ಕರ್ ಟೀಮ್ ಎಲ್ಲ ಮಾಡ್ಕೊಂತಾರೆ. ಹೌದು, ಓಕೆ. ಈಗ ಫಸ್ಟ್ ಪ್ರಾಜೆಕ್ಟ್ ನಾಗ ಇಲ್ಲಿ ಬಂದ್ಮೇಲೆ ಹಾಕಿದ್ಮೇಲೆ ಅಮೌಂಟ್ ಕೊಡ್ತೀವಿ. ಈಗ ಹಂಗಿಲ್ಲ, ಫಸ್ಟ್ ಅಮೌಂಟ್ ಹಾಕ್ಬೇಕು. ಸ್ವಲ್ಪ ಅಮೌಂಟ್ ಆದ್ಮೇಲೆ ಅವ್ರೆಲ್ಲ ಮಟೀರಿಯಲ್ಸ್ ಎಲ್ಲ ತೊಗೊಂಬರ್ತಾರೆ. ತೊಗೊಂಬಂದು ಅವ್ರು ಏನ್ ಮಾಡ್ತಾರ, ಇಲ್ಲೆಲ್ಲ ನಾವು ಪೆಂಡಲ್ ಹೊಡಿಬೇಕು. ಪೆಂಡಲ್ ಹೊಡೆದು ಇದೇ ನೀರು, ಯಾಕಂದ್ರೆ ಇದೇ ನೀರಲ್ಲೇ ಸರ್ವೈವ್ ಆಗ್ಬೇಕಲ್ಲ ಅದೀಗ. ಇದೇ ನೀರ ತಗೊಂಡು ಮೇಲೆ ಹಾಕ್ಬೇಕು. ಮೇಲೆ ಒಂದು ಮೋಟರ್ ಮುಖಾಂತರ ತಗೊಂಡು ಹಾಕ್ತಿವಿ, ಪೌಂಡ್ ಮಾಡ್ಕೊಂಡು. ಆ ಪೌಂಡ್ ಒಳಗ ನೀರ್ ಬಿದ್ಮೇಲೆ ಅವು ಸೀದಾ ಏನ್ ಮಾಡ್ತಾವ, ಅವ್ರು ಬಂದ್ ಎಲ್ಲ ಸೆಟಪ್ ಮಾಡ್ಕೊಂತಾರ. ಇಲ್ಲಿ ಬಂದು ಅವು ಬಂದ್ಮೇಲೆ ಜಾಸ್ತಿ ದಿನ ಬದುಕಂಗಿಲ್ಲ. ನೀರ್ ಬೇಕೇ ಬೇಕು. ಒಂದ್ 2 ದಿನ ಕೋಲ್ಕತ್ತಾ ಅಥವಾ ಎಲ್ಲೇ ಹಿಡ್ಕೊಂಡು ಹಾಕ್ಬಿಡ್ತಾರ ಅವ್ರು. ಹಾಕಿಬಿಡ್ಲೆ ನೆಕ್ಸ್ಟ್ ಟೈಮ್ ಬರ್ತಾವ ಬೈ ಟ್ರೈನೇ ಬರ್ತಾವ. ಟ್ರೈನ್ ಒಳಗ್ ಬಂದ ಮೇಲೆ ಅವನ್ನ ನಾವೇ ನಮ್ ಗಾಡಿ ಬೇಕು, ನಾವು ಗಾಡಿ ಎಲ್ಲ ಅರೇಂಜ್ ಮಾಡ್ಬೇಕು. ಅವ್ರಿಗೆ ಗಾಡಿ ತಗೊಂಡ್ಬಂದು ಇಲ್ಲಿ ಬಂದು ತಂದು ಹಾಕ್ಬೇಕು. ಒಂದೇ ಎಲ್ಲೇ ಕೆಲವೊಂದ್ ಟೈಮ್ ಹುಬ್ಳಿ ಬರ್ತಾವ. ಹುಬ್ಳಿ ಬಂದ್ರೆ ಖರ್ಚು ಜಾಸ್ತಿ, ಗದಗ ಬಂದ್ರೆ ನಮ್ ಖರ್ಚು ಕಡಿಮೆ. ಕೆಲವೊಂದ್ ಟೈಮ್ ಹುಬ್ಳಿ ಬರ್ತಾವ. ಅಲ್ಲಿಂದ ಗಾಡಿ ಟಾಟಾ ಎಸಿ ಇದ್ ಮಾಡ್ಕೊಂಡು ಹುಬ್ಳಿಯಿಂದ ತಮ್ಮಂದು ಇಲ್ಲಿ ಹೋಗಿತೀವಿ. ಟ್ಯಾಂಕ್ ಮಾಡಿ ಇಲ್ಲ, ಆ ಟ್ಯಾಂಕ್ ಅಂದ್ರೆ ಸ್ವಲ್ಪ ಪೌಂಡ್ ಗತೆ, ಸಣ್ಣ ಪೌಂಡ್ ಗತೆ, ಸಣ್ಣ ಕೆರೆ ಗತೆ ಮಾಡ್ಬೇಕು ನಾವು ಸ್ವಲ್ಪ. ಅವ್ರು ಕಳ್ಸಕರೆ ವಾಟರ್ ಇಲ್ಲ, ಅವರು ವಾಟರ್ ಅಲ್ಲಿ ಹಾಕಿ ಗೋಣಿ ಚೀಲಲ್ಲಿ ಕಳಿಸ್ಬಿಡ್ತಾರೆ. ಗೋಣಿ ಚೀಲ ಸ್ವಲ್ಪ ನೀರ್ ಉಗ್ಗಿ ಕಳಿಸ್ಬಿಡ್ತಾರ. 2 days ನಡಿತೈತಿ, ಏನಾಗಂಗಿಲ್ಲ. ಅವು ಇಲ್ಲಿ ಬಂದ ಮೇಲೆ ಇಲ್ಲಿ ಬೀಳ್ತಾವ. ಬಿದ್ಮೇಲೆ ಅವ್ರು ನೀರ್ ಹೊಡಿತಾರೆ, ಕ್ಲೀನ್ ಮಾಡ್ತಾರ. ಫಸ್ಟ್ ಅಲ್ಲಿ ಅದ್ರಲ್ಲಿ ಹೊಲ್ಸ್ ಗಿಲ್ಸ್ ಇರ್ತಾವ, ಕ್ಲೀನ್ ಮಾಡ್ಕೊಂತಾರ. ಕ್ಲೀನ್ ಮಾಡ್ಸೋ ಅಷ್ಟ್ರೊಳಗೆ ಏನಾರ ಕೆಲವೊಂದ್ ಸತ್ರ ತೆಗೆದು ಹೋಗಿ ಬಿಡ್ತಾರ. ಏನ್ ಬದುಕಿರುತ್ತಲ್ಲ ಒನ್ ಡೇ ಆದ್ಮೇಲೆ, ಆಕ್ಚುಲಿ ಫಸ್ಟ್ ಅಲ್ಲಿಂದ ಬರ್ಬೇಕು ಅಬ್ಸರ್ವೇಷನ್ ಅಂತ ಅಂತೀವಿ ನಾವು. ಇಟ್ ಮೀನ್ಸ್ ಯಾವ ಸಾಯ್ತು ತೆಗೆದೋಗಿತಾರ, ಜೀವಂತ ಇದ್ದಿದ್ದು ಹೊಳ್ಳಿ ಇದೇ ನೀರೇ ಬಿಡ್ತಾರ. ಯಾಕಂದ್ರೆ ಇಲ್ಲೇ ಸರ್ವೈವ್ ಆಗ್ಬೇಕಲ್ಲ. ಈ ನೀರ್ ಅದಕ್ಕೆ ಹೊಂದ್ಕೊಂತಾವ ಇಲ್ಲೋ ಟೆಸ್ಟ್ ಮಾಡ್ತಾರ ಅವ್ರು. ಅದಾದ್ಮೇಲೆ ಮತ್ ನೆಕ್ಸ್ಟ್ ಸರ್ಜರಿ ಮಾಡಕ್ ಬರ್ತಾರ. ಯಾವಾಗ ಹಿಂಗ್ ಓಪನ್ ಮಾಡ್ಕೊಂಡು ಹಿಂಗ್ ಇದನ್ನ ಓಪನ್ ಮಾಡಿ ಇದ್ರೊಳಗ ನ್ಯೂಕ್ಲಿಯಸ್ ಹಾಕಿ ಹೊಳ್ಳಿ ಆಪರೇಷನ್ ಮಾಡ್ಕೊಂಡು ಆಂಟಿಬಯೋಟಿಕ್ ನೊಳಗ ಇದು ಆಪರೇಷನ್ ಮಾಡ್ಕೊಂಡು ಆಂಟಿಬಯೋಟಿಕ್ ನೊಳಗೆ 1 day ಇಡ್ತಾರ. ಇನ್ ಕೇಸ್ ಇದಕ್ಕೇನಾರ ಸೈಡ್ ಎಫೆಕ್ಟ್ ಆಗಿ ಸತ್ರ, ಯಾಕಂದ್ರೆ ಮತ್ ನಾವು ಇನ್ವೆಸ್ಟ್ ಮಾಡ್ತೀವಲ್ಲ, 50ರಿಂದ 60 ರೂಪಾಯಿ ಇನ್ವೆಸ್ಟ್ ಮಾಡಿದ ಅದಕ್ಕೆ. ಅವ್ರಿಗೆ 5 ರೂಪಾಯಿ ಬೀಳ್ಬೋದು, 10 ರೂಪಾಯಿ ಬೀಳ್ಬೋದು. ಬಟ್ ಖರ್ಚಿರ್ತಾವ. ಅಲ್ಲಿ ತಮ್ಮಂದ್ ಹಾಕ್ಬೇಕಾದ್ರೆ ಕೆಲವೊಂದು ಅರ್ಧಕರ ಸಾಯ್ತಾವ. ಇದನ್ನ ಹಾಕಿದ್ಮೇಲೆ ಆಂಟಿಬಯೋಟಿಕ್ ನೊಳಗೆ ಇಡ್ತಾರ. ಇಟ್ಟ ಮೇಲೆ ಇವು ಬದುಕಿದ್ರ ಮಾತ್ರ ಲಾಸ್ಟ್ನ್ಯಾಕ ಚೀಲ ಕಟ್ತಾರ. ಯಾಕಂದ್ರೆ ಮೊದ್ಲಾಕ ಏನ್ ಪ್ರೇ ಮಾಡ್ತಿದ್ರು. ಈಗ ಏನ್ ಮಾಡ್ತಾರ, ಹಣ್ಣಿನ ಬರ್ತಾವಲ್ಲ,
ಸೇಬು ಹಣ್ಣಿಂದು ಎಲ್ಲ ಅರ್ಧ ಕೆಜಿ ಚೀಲ ಚೀಲ ಬರ್ತಾವಲ್ಲ, ಹಿಂಗ ಲೈನ್ ಬರ್ತಾವಲ್ಲ, ಅದ್ರಾಗ ಹಾಕಿ 2 ಹಾಕಿ ಒಂದ್ ಗಂಟೆ ಕಟ್ಟಾಗ್ತದೆ, ಮತ್ತೆ 2 ಹಾಕಿ ಮತ್ತೊಂದ್ ಗಂಟೆ, ಮತ್ತೆ 2 ಹಾಕಿ ಮತ್ತೊಂದ್ ಗಂಟೆ. ಇದಕ್ಕೆಲ್ಲ ಗಂಟು ಕಟ್ಕತ್ತಾರ. ಹೌದು, ಒಂದ್ ಗಂಟೆ ಅಂದ್ರೆ ಕಟ್ಟಿರ್ತಾರೆ. ಕೆಳಗಡೆ ಒಂದು ಎಷ್ಟು ಬಿಡ್ತಾರೆ ಒಂದು ಲೈನ್ಗೆ? ಒಂದ್ ಲೈನ್ಗೆ 10 ಅಂದ್ರೆ ಒಂದ್ ಹಿಂಗ್ ತೊಗೊಂತಾರ, ತೊಗೊಂಡ್ ನಡೆ ಕಟ್ಟಿ ಬಿಡ್ತಾರ ಅದನ್ನ. ಈ ಕಡೆ 10 ಈ ಕಡೆ 10 2 ಹಾಕ್ತಾರ. 2 ಹಾಕಿ ಒಂದ್ ಗಂಟೆ ಮತ್ತೆ 2 ಅಂದ್ರೆ ಅಷ್ಟು ಒಂದೇ ಕಡೆ ಕೂಡ ಬರಲ್ಲ, ವೇಟ್ ಆದಂಗ ಆಗುತ್ತೆ. ಹಂಗಾಗಿ ಒಂದ್ ಲೈನ್ ಮಾಡ್ತಾರ. ಆ ಟೈಪ್ ಲೈನ್ ಮಾಡ್ಕೊಂಡು ಅಲ್ಲಿಂದ ತೊಗೊಂಬರ್ತಾರ ಅದನ್ನ. ತೊಗೊಂಬಂದ್ ಇಲ್ಲಿ ಬಂದು ಫಸ್ಟ್ ಏನ್ ಮಾಡ್ತಾರ, ಒಂದಿಬ್ರು ದಾರ ಹಾಕಿ ಬಾಟಲ್ ಎಲ್ಲ ಕಟ್ಕೊಂತಾರ. ಯಾಕಂದ್ರೆ ತೇಲ್ಬೇಕಲ್ಲ ಅದು. ತೆಲ ಆದ್ಮೇಲೆ ನಡಕ್ ಒಂದೊಂದ್ ಟ್ಯಾಗ್ ಮಾಡ್ಕೊಂಡು ಹೋಗ್ತಿರ್ತಾರ. ಒಂದ್ ಲೈನ್ 7,000 ರಿಂದ 8,000 ಕೊಪ್ಪಿ ಚಿಪ್ ಅದಾವ ಇದ್ರೊಳಗ. ಒಂದ್ ಲೈನ್ ಒಳಗೆ 7,000 ರಿಂದ 8,000 ಕೊಪ್ಪಿ ಚಿಪ್ ಅದಾವ. 2-3 ಲಕ್ಷ ಒಂದ್ ಲೈನ್ ಇನ್ವೆಸ್ಟ್ಮೆಂಟ್ ಇದೆ. ಬಟ್ ಏನ್ ಮಾಡ್ತೀವಿ ನಾವು, ಇವ್ರಿಗೆ ಯಾರಿಗೆ ಗೌರ್ಮೆಂಟ್ ಅವ್ರಿಗೆ ಒಂದ್ ಏನ್ ಕೇಳ್ಕೊಂತೀವಿ ಅಂದ್ರೆ, ಹೊಸ ಹೊಸ ಇನೋವೇಟಿವ್ ಮಾಡ್ತಿರ್ತೀವಿ. ಸೊ ಗೌರ್ಮೆಂಟ್ ಇಂದ ಸಪೋರ್ಟ್ ಕೊಟ್ರೆ ಭಾಳ ಅನುಕೂಲ ಆಗುತ್ತೆ. ಈಗ ಫಿಶ್ ಫಾರ್ಮಿಂಗ್ ಕೊಡ್ತಾರ, ಜೇನು ಕೃಷಿ ಅಂತ ಕೊಡ್ತಾರ. ಯಾವ್ದಕ್ ಫಾರ್ಮಿಂಗ್ ಅಂತ ಯಾಕೆ ಕೊಡಂಗಿಲ್ಲ? ಹಿಂದೆ ಪೂರ್ವಜರೆಲ್ಲ ನಾವು ಎಂತಾರಲ್ಲ ನಿಮ್ಗೆ, ಹಂಪಿಯೊಳಗ ವಜ್ರ ವೈಡೂರ್ಯಗಳನ್ನ ಮುತ್ತು ರತ್ನಗಳನ್ನ ಬೀದಿಯೊಳಗೆ ಮಾರ್ತಿದ್ವಿ ಅಂತಂದು ಹೇಳ್ತೀವಿ ನಾವು, ವಿಜಯನಗರ ಸಾಮ್ರಾಜ್ಯದೊಳಗೆ. ಯಾಕೆ ನಮ್ಗೆ ಇಂತೆಲ್ಲ ಮಾಡ್ತೀವಿ ಒಂದ್ ಸ್ವಲ್ಪ ಯಾಕೆ ಸಪೋರ್ಟ್ ಮಾಡಲ್ಲ? ಬೇರೆ ಇದು ಕುರಿ ಫಾರ್ಮಿಂಗಿಗೆ, ಆಕಳಕ್ಕೆ ಶೆಡ್ಗೆ ಅಂತ ಕೊಡ್ತೀರಿ. ಎಲ್ಲಿ ಯಾರು ಮಾಡಂಗಿಲ್ಲ, ಕೆಲವೊಬ್ರು ಮಾಡ್ತಾರ, ಕೆಲವೊಬ್ರು ಏನ್ ಮಾಡ್ತಾರ, ದುಡ್ಡು ತಗೊಂಡ್ ಸುಮ್ ಕುಂತ್ ಬಿಡ್ತಾರ. ಹಂಗಾಗಿ ಇಂತಿಂತ ಹೊಸ ಹೊಸ ಯೂನಿಟಿವ್ ಮಾಡಕ್ ನಮ್ಗೆ ಪ್ರೋತ್ಸಾಹ ಕೊಡ್ಬೇಕು ಅಂದ್ರೆ ನಮಗೂ ಧೈರ್ಯ ಬರ್ತೈತಿ. ಈಗ ನೋಡ್ರಿ, ಅದಕ್ಕೆ 40 ಲಕ್ಷ ಇನ್ವೆಸ್ಟ್ಮೆಂಟ್. ಯಾಕ ಇದು ಕಡಿ ಒಂದು 7 ರಿಂದ 8 ಜನ ಇದೀವಿ ನಾವು. ಬಂದಂತ ಪ್ರಾಫಿಟ್ ನ 7 ರಿಂದ 8 ಜನ ಹಂಚ್ಕೋಬೇಕು. ಈಗ ಎಲ್ಲರೂ ಬೇರೆ ಕಡೆ ಮಾಡ್ರಿ ಏನಾಗಿತ್ತು? ಈಗ ಗೌರ್ಮೆಂಟ್ ಒಂದ್ ಸ್ವಲ್ಪ ಸಬ್ಸಿಡಿ ಏನೋ ಕೊಟ್ರೆ, ಇಬ್ರು 3 ಜನ ಕೂಡಿ ಇಲ್ಲಿ ಮಾಡ್ತೀವಿ. ಇನ್ನು ಉಳ್ಕೆದ್ ಮಂದಿ ಮತ್ತೆ ಬೇರೆ ಹಾಕ್ತಿಲ್ಲ. ಇಲ್ಲೇ ನಮಗ್ ಇದೇ ಗ್ರಾಮದೊಳಗೆ 10 ರಿಂದ 15 ಅದಾವು ಇಂಥವು. ಸೊ ಈಗ ಅವರು ಕಟ್ಟಿದಾರಲ್ಲ, ಸೊ ಅದಾದ್ಮೇಲೆ ಇದಕ್ಕೆ ಏನಾದ್ರು ಆಹಾರ ಹಾಕ್ಬೇಕಾ ಹೆಂಗೆ? ಹೌದು, ಆಹಾರ ಹಾಕ್ಬೇಕು. ಎಷ್ಟು ದಿವಸಕ್ಕೆ? ನಾವ್ ಹೆಂಗ್ ಮಾಡ್ತೀವಿ ಅಂದ್ರೆ, ಈಗ ಅವ್ರು ಹೇಳಿದ್ರು 2 ಮಂತ್ 3 ಮಂತ್ ಅಂತೇಳಿ ಒಂದು ಇದು ಬರ್ತೈತಿ, ಒಂದ್ ಪೌಡರ್ ಅಂತೇಳಿ. ತನ್ನಷ್ಟು ತಾನ ಫುಡ್ ಸೃಷ್ಟಿ ಮಾಡ್ಕೊಳುತ್ತೆ. ಪೌಡ್ರ್ ಅಂದ್ರೆ ಸ್ವಲ್ಪ ಏನಾರ ಸ್ಪಿರುಲಿನ್ ಆಗತ್ತೆ, ಸೃಷ್ಟಿ ಮಾಡ್ತೈತಿ. ಇದು ಆಕ್ಚುಲಿ ಕಣ್ಣಿರಂಗಿಲ್ಲ, ಏನಿರಂಗಿಲ್ಲ ಚಿಪ್ಪಿಗೆ. ಓನ್ಲಿ ನಾಲಿಗೆ ಅಷ್ಟೇ ಇರ್ತೈತಿ. ನಾಲಿಗೆ ಎಳೆ ಕೆಟ್ಟ ದರಿದ್ರ ಪ್ರಾಣಿ ಅಂತಾರಲ್ಲ, ಆಡು ಭಾಷೆದವ್ರಿಗೆ ಹೇಳ್ತೀವಿ ನಾವು. ನಮ್ಗೆ ಕನ್ನಡ ದರಿದ್ರ ಪ್ರಾಣಿ ಅದು. ನಾಲಿಗೆ ಹೊರಗಾಗಿ ಬಿದ್ದು ಬಿಡ್ತೈತಿ. ತನ್ನ ನಾಲಿಗೆ ಬಂದ್ ಫುಡ್ ಬಂದ್ರಷ್ಟೇ ತಿನ್ನುತ್ತದ. ಅಲ್ಲಿ ಮಟ ಸುಮ್ಮನೆ ಮಕ್ಕೊಂಡ್ಬಿಡುತ್ತೆ. 18 ತಿಂಗಳ ಹೊರಗೆ ಜಗತ್ತ ನೋಡಾರ್ದಂಗ ನೀರಾಗ ಇರ್ತೈತೆ ಅಂತ ಯೋಚನೆ ಮಾಡ್ರಿ. ಮೀನು ಇನ್ನೊಂದು ಓಡಾಡಿ ಮ್ಯಾಲ್ ಜಿಗದ್ ಮನುಷ್ಯರ್ ಹೆಂಗದ್ರಪ್ಪ ಅಂತ ಹೇಳ್ಯಾರ ಹೋಗುತ್ತದೆ. ಅದೇನಿಲ್ಲ, ನಾವ್ ಹೆಂಗ್ ಕಟ್ತೀವಿ ಹಂಗ ಅಲ್ಲಿ ಕುಂತ್ ಬಿಡ್ತೈತಿ. ಹೌದು. ಅಂದ್ರೆ ಫುಡ್ ನಾಲ್ಗೆ ಬಂದು ಚಿಪ್ಪೆ ಅದನ್ನ ಆಚೆ ಹಾಕತ್ತಾ? ಅಲ್ಲಿ ಅದಕ್ಕೆ ಬಂದ್ ಟಚ್ ಆಗ್ಬೇಕದು ಫುಡ್. ಅಂದಲ್ಲಿ ಇದೇ ಫುಡ್ ಅಂತ. ಹೌದು, ಅವಾಗ ತಿನ್ನುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಫುಡ್ ಹೋಗಿತ್ವಲ್ಲ, ಇಲ್ಲಿ ನಾವಿಲ್ಲಿ ಫುಡ್ ಹೋಗಿತ್ತೀವಿ, ಅಲ್ಲಿ ಹೋಗಂಗಿಲ್ಲ ಅಂತ ಏನ್ ಮಾಡಿದ್ವಿ, ಒಂದ್ 5,000 ಮೀನ ಬಿಡ್ತೀವಿ. ನಮ್ ಯೂನಿಕ್ ಅದು, ಅವ್ರು ಹೇಳಿಲ್ಲ. ಯಾಕಂದ್ರೆ ಮೀನ್ ಹೆಂಗ್ ಓಡಾಡತ್ತೆ ಹಂಗ್ ಫುಡ್ ನೀರ್ ಜೊತೆ ಹಿಂದ್ ಹೋಗ್ಬಿಡ್ತೈತಿ. ಹಂಗಾಗಿ ಸ್ಪ್ರೆಡ್ ಆಗತ್ತೆ ಅಂತ ಹೇಳಿ ಅದ್ ಮಾಡಿ. ಆಕ್ಸಿಜನ್ ಹಿಡಿದಿಲ್ಲ ಅವರು, ನಾವ್ ಮಾಡಿ. ಯಾಕ ಈ ಸಲ ಬಿಲ್ಡಪ್ ಬೆಸ್ಟ್ ಬಂದೈತ್ರಿ. ಹೇಳಿದ್ನಲ್ಲ, ನಾ ಹೇಳಿದ್ ಇಂಡಿಯಾದೊಳಗೆ ಫಸ್ಟ್ ಕ್ವಾಲಿಟಿ ಇಲ್ಲಿ ಬಂದೈತಿ ಅಂತಾರಲ್ಲ, ನಾ ಹೇಳಿದ್ದಲ್ಲ, ಡಿಯರ್ ಫಾರ್ಮಿಂಗ್ ಹೇಳಿದ್ದು. ಅದ್ ನೋಡಿದ ಮೇಲೆ ಇದ್ ಫಾಂಡ್ ನಮ್ಗ ಇದನ್ ಕೊಟ್ಬಿಡ್ತಾರ ರೆಂಟ್ಗೆ ಅಂತ ಹೇಳಿದ್ರೆ. ಸೊ ಈಗ ಇದು ಆಹಾರ ಬಂದು 3 ತಿಂಗಳಿಗೆ ಒಂದ್ಸರಿ ಹಾಕೋದಾ? ಆಹಾರ 2 ತಿಂಗಳಿಗೊಮ್ಮೆ ಹಾಕ್ತಿವಿ ನಾವು. ಆಕ್ಚುಲಿ ಜಾಸ್ತಿ ಬಿಲ್ಡಪ್ ಜಾಸ್ತಿ ಇದ್ರೆ ವೇಸ್ಟ್ ಏನಾಗಿಲ್ಲ. ಅದೊಂದ್ ಹಾಕ್ತಿವಿ. ಇನ್ನೊಂದು ಸಗಣಿ, ಆಕಳ ಸಗಣಿ, ಮತ್ತೆ ಇದು ನಮ್ ಕಡೆ ಅಲ್ಲೇ ಸೆಸಮ್ ಸೀಡ್ಸ್ ಅಂತೀವಿ, ಸಾಸಿವೆ ಹಿಂಡಿ. ನಾವ್ ಇಲ್ಲಿ ಸಿಂಗಲ್ ಹಿಂಡಿ ಅಂತೀವಿ, ಬಟ್ ಸಾಸಿವೆ ಹಿಂಡಿ ಹಾಕಂತಾರ, ಅದನ್ನ ಹಾಕ್ತಿವಿ. ಸಾಸಿವೆ ಹಿಂಡಿ ತಗೊಂಡು ಸಾಸಿವೆ ಎಣ್ಣೆ ಹಾಕಿ, ನಾವ್ ಇಲ್ಲಿ ಉತ್ತರ ಕನ್ನಡ ಸಾಸಿವೆ ಎಣ್ಣೆ ಯಾರು ಯೂಸ್ ಮಾಡಲ್ಲ. ಅದನ್ನ ಹಿಂಡಿ ಹಾಕಿಸಿ, ಆ ಹಿಂಡಿಗೆ ಮತ್ತೆ ಸಗಣಿನ 3 ದಿನ ಇಲ್ಲೇ ನೆನಿಟ್ಬೇಕು. ಬಂದ್ ದಿನ ಒಬ್ರು ಬಂದ್ ಹಿಂಗ್ ಮಿಕ್ಸ್ ಮಾಡ್ಕೊಂತ, ನೀರ್ ಹಾಕೊಂತ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕು. 2 ದಿನ ಆದ್ಮೇಲೆ ಅದ್ ಹೆಂಗಾಗತ್ತಂದ್ರೆ, ಆಕ್ಚುಲಿ ಒಂದ್ ಅರ್ಧ ಕಿಲೋಮೀಟರ್ ಯಾರು ಹಾಯಂಗಿಲ್ಲ, ಇಲ್ಲೇ ಯಾರು ಬರಂಗಿಲ್ಲ. ಆ ಟೈಪ್ ಕೆಟ್ಟ ಸ್ಮೆಲ್. ಅಂದ್ರೆ ಬ್ಯಾಕ್ಟೀರಿಯಾಗಳು ಹುಟ್ಟಬೇಕಲ್ಲ, ಸಣ್ಣ 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 ಕೀಡಿಗಳು ಹುಟ್ಟು. 5 ದಿನ ಬಿಡ್ಬೇಕು. 5 ದಿನ ಬಿಟ್ಬಿಡ್ಲೆ ಬೆಳಿತವು. ಬೆಳೆದ್ಮೇಲೆ ಏನ್ ಮಾಡ್ತೀವಿ, ಅದನ್ನ ತಮ್ಮಂದು ಮತ್ ಹಂಗಂದ್ರೆ ಹಾಕಂಗಿಲ್ಲ, ಬಾಳ ಇದು ಸ್ಮೆಲ್ ಇರ್ತೈತಿ. ಬಟ್ ಅದನ್ನ ಹಾಕಿ ಎಲ್ಲಾ ಕಡೆ ಫುಡ್ ಸ್ಪ್ರೆಡ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಹೋಗಿ ಮತ್ತೆ ಅವಾಗ ಸ್ವಲ್ಪ ನೀರ್ ಕ್ಲೀನ್ ಆಗಿಲ್ಲ ಸುಣ್ಣ, ಇನ್ನೊಂದ್ ಕೆಲವೊಂದ್ 2 ಐಟಮ್ಸ್ ಹೇಳ್ತಾರ ಅವ್ರು, ಅದನ್ನ ಹಾಕಿರ್ತೀವಿ. ಲಾಸ್ಟ್ ಟೈಮ್ ಒಂದು ಎಲ್ಲಾ ನ್ಯೂಸ್ ಚಾನಲ್ ಬಂದ್ಬಿಟ್ಟು ಡೈಲಿ ಕಾಲ್ ಮಾಡ್ತಾರ. ಡೈಲಿ ಇಲ್ಲಿ ಬಂದ ಮೇಲೆ, ಇಲ್ಲಿ ಬಂದೀವಿ, ಬಂದು ತೋರ್ಸ್ ಬರ್ರಿ ಅಂತಾರ. ದಿನಕ್ಕೆ 10 ರಿಂದ 20 ಮಂದಿ ಬರ್ತಾರ. ಅದನ್ನ ದಯವಿಟ್ಟು ಏನ್ ಹೇಳ್ತೀವಿ ಅಂದ್ರೆ, ಯಾರ ಬರೋದ್ರು ಫೋನ್ ಮಾಡ್ಕೊಂಡ್ ಬನ್ನಿ. ಯಾಕಂದ್ರೆ ಫೋನ್ ಮಾಡೋ ಬರಕ್ ಸಂಡೇ ನಾವು ಬಿಸ್ನೆಸ್, ನಾವು ವ್ಯವಹಾರ ನಡೆಸ್ತಾರ. ಈಗ ನಾವೆಲ್ಲ ನಿಮ್ಗೆ ಯೂಟ್ಯೂಬ್ ನೀವೆಲ್ಲ ಬಂದಿರ ಅಂತಂದೇಳಿ ಎಲ್ಲ ಇಷ್ಟು ಬಿಟ್ಟು ಕೊಟ್ಟಿವಿ. ಪ್ರತಿಯೊಬ್ಬರು ಬಂದ್ಬಿಡ್ಲೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿವಿ. ಮತ್ತೊಬ್ರು ಬಂದ್ರೆ, ಸರ್ ನಮ್ಗೆ ಹೇಳಿಲ್ಲ ನೀವು, ಎಷ್ಟು ಸೊಕ್ ಬಂದೈತಿ ಇವ್ರಿಗೆ ಅನ್ಕೋಬಾರಲ್ಲ. ನಮ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಬರ್ಬೇಕಾರ ಸಂಡೇಗೊಮ್ಮೆ 4 ಗಂಟೆಯಿಂದ ಹಿಡ್ಕೊಂಡು 6 ಗಂಟೆ ಮಟ್ಟ ಅಷ್ಟೇ ಓಪನ್ ಇಟ್ಟಿರ್ತೀವಿ ನಾವು. ಬರೋಕ್ಕಿಂತ ಬಿಫೋರ್ ಫೋನ್ ಮಾಡಿ ಬರ್ರಿ, ಅಂದ್ಮೇಲೆ ನಾವು ಹೇಳಕ್ಕಾಗತ್ತೆ. ಇಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಸಿಗಂಗಿಲ್ಲ.
ನೀವು ಬಂದಿರ್ತೀರಿ ಅಂತ ಹೇಳ್ತಿ ಇಲ್ಲಿ ಮಟ ಬಂದಿರಿ ನೋಡ್ಕೊಂಡು ಹೋದ್ರೆ ಏನಿಗೆ ಅರ್ಥ ಆಗುತ್ತೆ. ಅಲ್ವಾ? ಈ ಬಾಟಲ್ ನೋಡ್ರಿ ನಿಮ್ಗೆ ಏನ್ ಗೊತ್ತಾಗುತ್ತೆ. ಅದಕ್ಕೆ ಇಷ್ಟು ಇನ್ಫಾರ್ಮೇಶನ್ ಕೊಟ್ರಲ್ಲ ಸಿಗುತ್ತೆ ಅಂತೇಳಿ ನಾವು ಫ್ರೀ ಆಗಿದ್ವಿ. ಸೊ ಈಗ 1.5 ವರ್ಷ ಆಗತ್ತೆ. ಹ್ಮ್. ಸೊ ಅದಾದ್ಮೇಲೆ ಕಂಪ್ನಿಯವರೇ ಬಂದು ಇದು ಹೌದು. ಮತ್ತೆ ಆಪರೇಷನ್ ಹೌದು ಹೌದು ಹೌದು. ನಾ ಇನ್ನೊಂದು ಕ್ಲಿಯರ್ ಹೇಳ್ತೀವಿ, ಇದ್ರೊಳಗೆ ನಮ್ಮ ಇಂಟರ್ಫಿಯರ್ ಯಾರಿಲ್ಲ. ಆಸ್ ನಾವು ರೈತರು, ನಾವು ಕಂಪ್ನಿಯವ್ರ ಜೊತೆ ಟೈಪ್ ಆಗಿರ್ತೀವಿ. ಅವರು ಅಗ್ರಿಮೆಂಟ್ ಕೊಡ್ತಾರ, ನಿಮ್ಗೆ ಯಾವ ಟೈಪ್ ಅಗ್ರಿಮೆಂಟ್ ಬೇಕೋ ಕಂಪ್ನಿಯ ಜೊತೆ ಮಾತಾಡ್ಕೋರಿ. ಇಷ್ಟು ಹಿಂಗೈತೆ ಅಂತ ಎಲ್ಲ ಹೇಳ್ತೀವಿ. ನಿಮ್ಗೆ ಹೆಂಗೇನಾರ ನೀವು ನಿಮ್ಮದಲ್ಲಿ ಸೇಮ್ ಈ ಟೈಪ್ ಫಾಂಡ್ ಇರ್ತಾರ ಮಾಡ್ಕೋರಿ. ಬಟ್ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ, ಗೈಡೆನ್ಸ್ ಕೊಡ್ತೀವಿ. ನಾವು ಬಂದ್ ಬೇಕಾದ್ರೆ ವಿಸಿಟ್ ಮಾಡಿ ಹೇಳಿ ಬರ್ತೀವಿ ನಿಮ್ಗೆ. ಇನ್ ಕೇಸ್ ಎಲ್ಲಪ್ಪ ನಿಮ್ ಕಡೆ ಹಾಕ್ತಿವಿ ಅಂತಂದ್ರೆ ನಮ್ ಕಡೆ ಬರ್ರಿ, ನಾವು ಯಾವ್ದು ವೆಲ್ಕಮ್ ಮಾಡ್ತೀವಿ. ಬರ್ಬೇಕಾ ನಾವು ಲಿಮಿಟ್ ಇರ್ತಾವು. ಇನ್ನು ನೀವು ದುಡ್ಡು ಹಾಕೋದು ಅವ್ರಿಗೆ, ಕಂಪ್ನಿಯವ್ರಿಗೆ ದುಡ್ಡು ಇಸ್ಕೊಳೋದು ಕಂಪ್ನಿಯವ್ರ ಜೊತೆ, ಅಗ್ರಿಮೆಂಟ್ ಅವ್ರ ಜೊತೆ ಇರ್ತೈತಿ. ನಾವು ಇನ್ಫಾರ್ಮೇಶನ್ ಕೊಡ್ತೀವಿ, ಎಲ್ಲ ಇದು ಮಾಡ್ಕೊಡ್ತೀವಿ. ನೀವು ಯಾವ ಬೇಕಾದ್ರೆ ಬಂದು ವಿಸಿಟ್ ಮಾಡ್ಕೊಂಡು ಯಾವ್ದು ಬೇಕಾದ್ರೆ ಮಾಡ್ಬೋದು. ಸೊ ಈಗ 1.5 ವರ್ಷ ಆದ್ಮೇಲೆ ಅವರು ಬಂದು ಆಪರೇಷನ್ ಮಾಡ್ಬಿಟ್ಟು ಮುತ್ತು ತೆಗೆದು ಬಿಡ್ತಾರೆ. ಅವ್ ಮುತ್ತು ತೆಗೆದು ಬಂದು ಅವೆಲ್ಲ ಕಟ್ ಮಾಡ್ಕೊಂತಾರೋ, ಎಲ್ಲ ನೋಡ್ಕೊಂತಾರೋ ಯಾವ ಕ್ವಾಲಿಟಿ ಹೆಂಗ್ ಬಂತ ಅಂತ ಹೇಳಿ ಶೈನಿಂಗ್ ನೋಡ್ಕೊಂಡು. ಅವರು ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಡಿವೈಡೇಷನ್ ಮಾಡಂಗಿಲ್ಲ. ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ತೊಗೊಂಡು ಹೋಗ್ಬಿಡ್ತಾರ ಅವ್ನು. ಮೂರು ತೊಗೊಂಡು ಹೋಗ್ಬಿಡ್ತಾರ. ವೇಸ್ಟ್ ಅಲ್ಲಿ ಇಲ್ಲೇ ಇಟ್ಬಿಟ್ಟಿರ್ತಾರ. ಅವ್ರು ತೊಗೊಂಡು ಅವ್ರು ಡಿವೈಡೇಷನ್ ಮಾಡ್ಕೊಂಡು ನಮ್ ಕಡೆ ಎಲ್ಲ ಹೊಂಡಾ ಗುತ್ತಿಗೆ ಅಂದ್ರೆ 120 ರೂಪಾಯಿ ತೊಗೊಂಡು ಹೋಗ್ತಾರ. ಅವರಲ್ಲಿ ಫಸ್ಟ್ ಕ್ವಾಲಿಟಿ 1000ಕ್ಕೆ ಮಾಡ್ತಾರೋ 2000 ಮಾಡ್ತಾರೋ ಗೊತ್ತಿಲ್ಲ. ನಾವೇನಂತೀವಿ, ಸ್ವಲ್ಪ ಮಾರ್ಕೆಟ್ ಆಗ್ಬೇಕು. ಆಗ ಮಟ್ಟ ಸ್ವಲ್ಪ ನಾವು ಹೊಸ ಇದು ಮಾಡ್ಬೇಕು. ಈಗ ಗೋಲ್ಡ್ ಶಾಪ್ನವ್ರು, ಬಂಗಾರ ಅಂಗಡಿಯವರು ಏನಾರ ನಮ್ಮ ಕಡೆ ಬಂದು ನಮ್ಗೆ ಇಂಥ ಇಷ್ಟು ಬೇಕಂತಂದ್ರೆ ನಾವು ಅವ್ರಿಗೆ ಕೊಡ್ತೀವಿ. ಅವ್ರು ಕೊಟ್ರೆ ನಮಗೂ ಒಂದು ಸ್ವಲ್ಪ ಒಳ್ಳೆ ರೇಟ್ ಕೊಟ್ರೆ ನಮಗೂ ಚಲೋ ಆಗುತ್ತಲ್ಲ. ಕರ್ನಾಟಕದೊಳಗೆ ಇದು ಮಾರ್ಕೆಟಿಂಗ್ ಇಲ್ಲ. ಇಲ್ಲಾಂದ್ರೆ ಈಗ ಸೃಷ್ಟಿ ಆಗಿದೆ ಆನ್ಲೈನ್ ಥ್ರೂಪಿಂದ. ಬರ್ರಿ, ಬಂದು ಡೈರೆಕ್ಟ್ ತೊಗೊಂಡವ್ರಲ್ಲ, ತೊಗೊಂಡೋಗಿ ಫ್ರೇಮ್ ಮಾಡಿಸ್ಕೊರಿ ನೀವು. ಒರಿಜಿನಲ್ ನಿಮ್ ಕಣ್ ಮುಂದೆ ಇರ್ತವು, ಕ್ವಾಲಿಟಿ ನೋಡ್ಕೊಂಡು ಹೋಗ್ರಿ. ನೀವು ಮೊದ್ಲಾಗ ಹೇಳಿದ್ರೆ ನಾವು ಈ ಸೆಕೆಂಡ್ ಪ್ರೊಜೆಕ್ಟ್ ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ನಾವು ತಗೊಂಡ್ ಇಟ್ಕೊಂತೀವಿ. ನೀವು ಇಲ್ಲ ನಾವು ತೊಗೊಂಡ್ ಸುಮ್ಮನೆ ನಮ್ಮ ಕಡೆ ವೇಸ್ಟ್ ಆಗಲ್ಲ, ಹಂಗೆ ಕಳಿಸ್ಬಿಡ್ತೀವಿ ನಾವು ದುಡ್ಡು. 1000ಕ್ಕೆ 2000 ಕಪ್ಪಿ ಇದು ಪರ್ಲಕ್ಕು. 1000 ಕಪ್ಪಿ ಚಿಪ್ಪಿಗೆ 2000 ಪರ್ಲಕ್ಕು. ಅದ್ರ 2000 ಒಳಗೆ ಒಂದು 800 ಹೋಗ್ತಾವ. 40% ಮಾಡಲ್ 800 ಹೋಗ್ತಾವ. ಬೇಡ, 1000 ಹೋಗ್ಲಿ. ನೀವು 1000 ಹಾಕಿದ್ 1000 ಇದನ್ನ ಹಾಕಿದ್ರೆ 1000 ಉಳಿತು. ಎಷ್ಟೋ ಜನ ಅಂತಾರ, ನಾವು ಮಾಡ್ತೀವಿ ಅಂತೇಳಿ. ಆಕ್ಚುಲಿ ನಾವು ನ್ಯೂಸ್ನವ್ರಿಗೆ ಕೊಡಕ್ಕೆ ಇದು ಮಾಡಿದ್ವಿ. ಯಾಕಂದ್ರೆ ಮತ್ತೆ ಇಲ್ಲೆಲ್ಲ ಮಾಡಿರ್ತೀವಿ, ನಮ್ಗೆ ಬಂದ್ ನೋಡೋದು ಇದು ಮಾಡಿದ್ರೆ ನಮ್ಗೆ ಹೈರಾಣ ಆಗತ್ತೆ ಅಂತೇಳಿ ಬೇಡಪ್ಪ ಅಂತ ಮಾಡಿದ್ವಿ. ಅದರಿಂದ ಇನ್ನೊಂದೇನು ಹೊಸ ಯೂನಿಕ್ ಅಲ್ಲ, ಟ್ರೆಂಡ್ ಆಗಲಿ, ನಮ್ಮ ಕರ್ನಾಟಕದಲ್ಲಿ ಬೆಳೀಲಿ. ಬೇರೆ ಕಡೆ ಎಲ್ಲ ಮಾಡತ್ತಾರ ಈಗ. ನಮ್ದು ಇಡೀ ಇಂಡಿಯಾದೊಳಗೆ ಸೆಕೆಂಡ್ ಪ್ರಾಜೆಕ್ಟ್. ಕರ್ನಾಟಕ ಅಲ್ಲ, ದಕ್ಷಿಣ ಭಾರತ ಒಳಗೆ ಒಂದನೇ ಪ್ರಾಜೆಕ್ಟ್ ನಮ್ದು ಇದು. ಕೇರಳದಿಂದ ಬರ್ತಾರ, ಮಹಾರಾಷ್ಟ್ರದಿಂದ ಬರ್ತಾರ, ಆಂಧ್ರ ಪ್ರದೇಶದಿಂದ ಬರ್ತಾರ ನೋಡಕ್ ಅಂತೇಳಿ. ಇದಕ್ಕೆ ಬೇರೆ ನೀರು ಮಿಕ್ಸ್ ಆಗಬಾರ್ದು. ಬೋರಿನ ನೀರು ಡೈರೆಕ್ಟ್ ಬಿಡಬಾರ್ದು. ಯಾಕಂದ್ರೆ ಬೋರಿನ ನೀರೊಳಗೆ ಆಕ್ಸಿಜನ್ ಇರಂಗಿಲ್ಲ. ಅದನ್ನ ಒಂದು 3 ತಿಂಗಳ ಹೊರಗೆಲ್ಲ ಸ್ಟಾಕ್ ಮಾಡ್ಕೊಂಡು ಅದು ಬಿಡ್ಬೇಕು. ಈಗ ಮಳೆ ನೀರು ಬರುತ್ತಲ್ಲ, ಅದು ಏನಾದ್ರು ಮಳೆ ನೀರು ಡೈರೆಕ್ಟ್ ಬರ್ಲಿ ಏನಾಗಲ್ಲ. ಮಳೆ ನೀರು ಬರ್ಲಿ ಏನಾಗಂಗಿಲ್ಲ. ಇದು 90% ಹಳೆ ನೀರಿದ್ದು, 10% ಹೊಸ ನೀರು ಬಂದ್ರೆ ಯಾವ ಬಂದ್ರೆ ನಡಿತೈತಿ. ಬಟ್ ಗಟರ್ ನೀರು ಬರಬಾರ್ದು, ಕಲುಷಿತ ವಾಟರ್ ಬರಬಾರ್ದು. ಸರ್, ನನ್ನ ಹೆಸರು ಪ್ರಿನ್ಸ್ ಅಂತ ಹೇಳಿ. ಐ ಆಮ್ MBA ಗ್ರಾಜುಯೇಟ್ ಫ್ರಮ್ KUD ಯೂನಿವರ್ಸಿಟಿ. ಸೊ ಮುಂಚೆ ನಾವು ಜಾಬ್ ಮಾಡ್ತಿದ್ವಿ ಬೇರೆ ಕಡೆ. ಬೆಂಗಳೂರಾಗಿದ್ದೆ ಸರ್. ಮುಂಚೆ ನಾನು ಅಂದ್ರೆ ಜಾಬ್ ಎಜುಕೇಶನ್ ಮುಗಿದ ಬೆಂಗಳೂರಾಗಿದ್ದೆ. ಸೊ ನಮ್ಮ ಫ್ರೆಂಡ್ಸ್ ಇಲ್ಲ, ಇಲ್ಲೇನೋ ಮಾಡೋಣ ಅಂತ ಹೇಳಿದ ಮೇಲೆ ಧೈರ್ಯ ಮಾಡಿ ಇಲ್ಲಿ ಬಂದಿದ್ದೆ ಸರ್. ಸೊ ಇಲ್ಲಿ ಬಂದ್ಮ್ಯಾಗ ಏನೋ ಯುನಿಕ್ ಐಡಿಯಾ ಮಾಡ್ಬೇಕಂತಂದು ಹೇಳಿ ಒಬ್ಬರಿಗೆ ಡಿಸೈಡ್ ಮಾಡಕ್ಕಾಗಲ್ಲ ಸರ್. ಯಾವ್ದೇ ರಿಸ್ಕ್ ಮಾಡ್ಕೋದ್ರೆ ರಿಸ್ಕ್ ಇರ್ತೈತಿ. ಸೊ ನಾವು 3 ಜನ, ನಮ್ಮ ಫ್ರೆಂಡ್ ವೀರೇಶ್ ಜೊತೆ ಕೃಷ್ಣ. ಸೊ 3 ಜನ ಸೇರಿದ ನಮಗೆ ಒಗ್ಗಟ್ಟಿನ ಬಲವಿದೆ ಅನ್ನೋ ವಿಚಾರಕ್ಕೆ ಧೈರ್ಯ ಮಾಡಿ ಮಾಡಿದ್ದು ಬಿಸ್ನೆಸ್ ಸರ್ ಪರ್ಲ್ ಫಾರ್ಮಿಂಗ್. ಸೊ ಪರ್ಲ್ ಫಾರ್ಮಿಂಗ್ ಸರ್ ಇದು ನಿಮ್ಗೆ 18 ಮಂತ್ಸ್ ಪೀರಿಯಡ್ ಇರ್ತೈತ್ರಿ. ಅಂದ್ರೆ 18 ಮಂತ್ಸ್ ಪೀಕ್ ಇದೆ. ಸೊ ನೀವು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 18 ಮಂತ್ಸ್ ಮೇಂಟೈನ್ ಮಾಡ್ಬೇಕು. ಈಗ ಉಳ್ಳಾಗಡ್ಡಿ ಅದು 3 ತಿಂಗಳು 4 ತಿಂಗಳು ಬರುತ್ತೆ. ಸೊ ಹಂಗಿದ್ದು 18 ಮಂತ್ಸ್. ಸೊ ಇದು 100% ಸರ್ ಫಿಶರಿ ಡಿಪಾರ್ಟ್ಮೆಂಟ್ ಇದ್ದಂಗ. ಸೊ ಹೆಂಗ ಫಿಶ್ ಹೆಂಗ ನೀರೊಳಗಿದ್ದು ಮೂವ್ಮೆಂಟ್ ಆಗ್ತೈತಿ, ಬಟ್ ಇದು ಫಿಶ್ ತರನ. ಬಟ್ ಇದಂಗ ಸರ ಮೂವ್ಮೆಂಟ್ ಆಗಲ್ಲ, ಒಂದೇ ಸ್ಟಾಗ್ನೆಂಟ್ ಪ್ಲೇಸ್ ಒಳಗೆ ಒಂದೇ ಕಡೆ ಇರ್ತೈತಿ. ಸೊ ಇದಕ್ಕ ಪಂಚೇಂದ್ರಿಯಗಳು ಅಂತ ಕರಿತೀವಲ್ಲ, ಬರೀ 4 ಅಷ್ಟೇ ಇರುತ್ತೆ. ಸೊ ಅದಷ್ಟ ಸೆನ್ಸ್ ಆಗುತ್ತೆ ಅದಕ್ಕೆ. ಸೊ ಅದು ನಿಮ್ಗೆ ಅದು ಫುಡ್ ತಗೊಳೋದು, ಅದು ಅಬ್ಸರ್ವೇಷನ್ ಸರ್. ಸೊ ಜೀವಂತ ಕಪ್ಪಿಚಿ ಬಂದು ತಂದು ಒಳಗೆ ನ್ಯೂಕ್ಲಿಯಸ್ ಕರಿತೀವಿ. ನ್ಯೂಕ್ಲಿಯಸ್ ಸರ್ ಈಗ ನಾವು ಕಲ್ಲು ಹಾಕಿದ್ರು ಕಲ್ ಮ್ಯಾಗ ಬೆಳಿತೈತಿ, ₹1 ಕಣಕ್ಕೆ ₹1 ಕಾಯಿನ್ ಮ್ಯಾಗ ಬೆಳಿತೈತಿ. ಸೊ ಅದೇನು ಸರ್ ಅಂದ್ರೆ ಒಳಗ್ ಒಂದ್ ಏನು ವಸ್ತು ಆಗ್ತಿಲ್ಲ, ಅದು ಹೊರಗೆ ಬರಕ ಟ್ರೈ ಮಾಡ್ತೈತಿ. ಅದಾಗ್ಲೇ ಇರುವಾಗ ಆ ಕಪ್ಪಿ ಚಿಪ್ಪು ತನ್ನ ವೇಸ್ಟ್ ಬಿಡ್ತೈತಿ. ಸೊ ಅದನ್ನ ನೆಕ್ಲೇರ್ ಅಂತ ಕರಿತೇವೆ, ನೆಕರ್ ಅಂತ ಕರಿತೇವೆ. ಸೊ ಅದೇನಾಗುತ್ತೆ 450ರಿಂದ 550 ಪದರ್ ಬಿಡ್ತೈತಿ. ಅವಾಗ ಏನಾಗ್ತದೆ, ಒಂದು ಪರ್ಲ್ ಅನ್ನೋದು ಒಂದು ಕ್ವಾಲಿಟಿ ಇದೆ, ಲೇಯರ್ ಮಾರ್ತದೆ, ಅದಕ್ಕೆ ವ್ಯಾಲ್ಯೂ ಸರ್. ಈಗ ರೌಂಡ್ ಪರ್ಲ್ ಅಂದ್ರೆ ನಿಮ್ಗೆ 3 ವರ್ಷ ಬೇಕು ಬೆಳಿಲಿಕ್ಕೆ. ಸೊ ಇದಕ್ಕೆ ಆದ್ರೆ ನಿಮ್ಗೆ ಡಿಸೈನ್ ಪರ್ಲ್ ಅಂತ ಕರಿತೀವಿ. ಸೊ ಈಗ ಅಲ್ಫಾಬೆಟ್ಸ್ ಹಾಕ್ಬೋದು, ₹1 ಕಾಯಿನ್ ಹಾಕ್ಬೋದು, ಶಿವ ಪಾರ್ವತಿ ಗಣೇಶ್ ಅಚ್ಚ ಹಾಕಿದಾಗ. ಸೊ ಅದು 18 ಮಂತ್ಸ್ ಒಳಗೆ 450 500 ಪದರ್ ಕೂತ್ ಮೇಲೆ ಅದು ಶೈನಿಂಗ್ ಬರುತ್ತೆ ಸರ್. ಸೊ ಅದು ಕ್ವಾಲಿಟಿ ಅಂತ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಅದನ್ನ 18 ಮಂತ್ಸ್ 18 ಕ್ಯಾರೆಟ್ 22 ಕ್ಯಾರೆಟ್ 30 ಕ್ಯಾರೆಟ್ ಹಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಗೋಲ್ಡ್ ಸಿಲ್ವರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಕ್ಯಾರೆಟ್ ಮೇಲೆ, ಇದು ಹಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಸರ್. ಸೊ ಇದೆ ಟೆಕ್ನಿಕಲ್ ಮೇಜರ್. ಹೌದೌದು, ಇದು ಟೆಕ್ನಿಕಲ್ ಇದೆ. ಸೊ ಇದಕ್ಕೆ ಏನ್ ಬೇಕು ಸರ್, ಮಿನಿಮಮ್ ನಮ್ಗೆ
ನೀರಿಂದ ಸಫಿಶಿಯಂಟ್ ಕ್ವಾಲಿಟಿ ಭಾಳ ಚಲೋ ಬೇಕು ಸರ್. ನೀರಿನ ಫೆಸಿಲಿಟಿ ಇರಬೇಕು. ಸೊ ನೀರೊಳಗೆ ನಮ್ಮ 3 ಪ್ಯಾರಾಮೀಟರ್ಸ್ ಮೇಂಟೈನ್ ಮಾಡ್ಬೇಕು ಸರ್. ಒಂದು ವಾಟರ್ದ pH ಲೆವೆಲ್, ವಾಟರ್ದ TDS ಪ್ಲಸ್ ವಾಟರ್ ಒಳಗಿರುವಂತ ಅಮೋನಿಯಾ ಕಂಟೆಂಟ್. ಅಮೋನಿಯಿಂದ ವಿಷಕಾರಿ ವಸ್ತು ಅದು 0 to 0.25 ಕಿಂತ ಕಡಿಮೆ ಇರಬೇಕು. TDS ನಮ್ಗೆ 300 ಇಂದ 900 ಮಟ್ಟ ಇದ್ದು ನಡೀತೈತಿ. ಅಂದ್ರೆ ನೀರಿನ ಗಡಸ್ತಾನ ಅದು TDS ಅದ. ಸೊ pH ಲೆವೆಲ್ ಅಂದ್ರೆ ನೀರಿಂದ ತೇವಾಂಶ ಅಂದ್ರೆ ಖನಿಜಾಂಶಗಳು ಏನಿರುತ್ತೆ ಅದು ಇರ್ಬೇಕು. ಸೊ ಇದನ್ನ ನಾವು ಕರೆಕ್ಟ್ ಮಂತ್ಲಿ ಮೇಂಟೈನ್ ಮಾಡ್ಕೊಂಡ್ರೆ ಯಾವ್ದು ತೊಂದರೆ ಇಲ್ಲ ಸರ್, ಆರಾಮ ಮಾಡ್ಬೋದು. ಅದಕ್ಕೂ ವಾಟರ್ ಏನಾದ್ರು ಟೆಸ್ಟ್ ಮಾಡಿ. ಹೌದು ಸರ್, ಟೆಸ್ಟ್ ಮಾಡ್ಬೇಕು ಸರ್. ಅದಕ್ಕೆ ವಾಟರ್ ಟೆಸ್ಟಿಂಗ್ ಕಿಟ್ ಅಂತ ಬರ್ತವೆ. ಸೊ ಅದನ್ನ ಚೆಕ್ ಮಾಡಿದ್ರೆ ಈಸಿ ಗೊತ್ತಾಗ್ಬಿಡ್ತದೆ. ಈಗ ನಾರ್ಮಲ್ ಆಗಿ ಬೇರೆಯವ್ರು ಯಾರಾದ್ರು ಬೆಳಿಬೇಕಂದ್ರೆ ಹಾ ಸರ್. ಅವ್ರು ನಾರ್ಮಲ್ ಆಗಿ ಈಗ ಹೊಂಡ ಇರುತ್ತೆ, ನೀರಿನ ಹೊಂಡ ಇರುತ್ತೆ, ಬಾವಿ ಇರುತ್ತೆ, ಹಾ ಸರ್, ಕೆರೆ ಇರುತ್ತೆ. ಸೊ ಇದ್ರಲ್ಲೆಲ್ಲ ಬೆಳೆಯಕ್ ಆಗುತ್ತೆ. 100% ಮಾಡ್ಬೋದು ಸರ್. ಬಟ್ ಏನಂತಂದ್ರೆ ಈಗ ಮಣ್ಣೊಳಗೆ ಮಾಡ್ದಂಗೆ ಸರ್ ನಾವು ಫುಡ್ ಹಾಕ್ತಿವಲ್ಲ, ಆ ಫುಡ್ ನೀರ್ ಕಡಿಮೆ ಆದಂಗ ಫುಡ್ ಕೆಳ ನೀರ ಕೂತಂದ್ರ ಆ ಫುಡ್ ಹಾಕಿದ್ ನೀರಿಗೆ ಮಣ್ಣಿಗೆ ಹೋಗ್ಬಿಡುತ್ತೆ. ಸೊ ಮಣ್ಣಿಗೆ ವಾಪಸ್ ಬರಲ್ಲ. ಸೊ ನೀರ್ ಇಂಗ್ಲಾರ್ದಂಗೆ ಇತ್ತಂದ್ರೆ ನಿಮ್ಗೆ 100% ಫುಡ್ ಹಾಕಿ ಯೂಸ್ ಆಗುತ್ತೆ. ಅದು ಪ್ಲಾನ್ ಸರ್. ಈಗ ಮಿನಿಮಮ್ ನಿಮ್ಗೆ 10 ಫೀಟ್ ಡೀಪ್ ಬೇಕು ಪಾಂಡ್ ರೆಡಿ ಮಾಡ್ಬೇಕಂದ್ರೆ. ನೀರಿನ ಆಳ ಅಟ್ಲೀಸ್ಟ್ 10 ಫೀಟ್ ಡೀಪ್ ಇರಬೇಕು. ಸೊ ಒಂದು ಕಪ್ಪಿಗೆ 10 ಲೀಟರ್ ನೀರ್ ಬೇಕಾಗುತ್ತೆ. ಸೊ ನೀರ್ ಫ್ಲೋಟಿಂಗ್ ಇರಬೇಕು. ಫ್ಲೋಟಿಂಗ್ ಅಂದ್ರೆ ಆಕ್ಸಿಜನ್. ಈಗ ನಾವು ಮನೆಯೊಳಗೆ ಅಕ್ವೇರಿಯಂ ಇಟ್ಟಿರ್ತೀವಿ, ಫಿಶ್ ಟ್ಯಾಂಕ್. ಸೊ ಅದ್ರೊಳಗೆ ಸಣ್ಣದ ಮೋಟರ್ ಇಡ್ತೀವಿ ನಾವು, 500 300 ಇಡ್ತೀವಿ. ಸೊ ಆ ಟ್ಯಾಂಕಿಗೆ ಅದು ಸಫಿಶಿಯಂಟ್ ಮೋಟರ್ ಆಗುತ್ತೆ. ಸೊ ನಮ್ಗೆ ಎಷ್ಟು ಜಾಗಕ್ಕೆ ಇದು 8 HP ಮೋಟರ್ ಇದೆ ಸರ್. ಈಗ ಇದು ಒಂದ್ಸರಿ ನಮ್ಗೆ ಸ್ಟಾರ್ಟ್ ಆತಂದ 30 ಫೀಟ್ ಹೈಟ್ ನೀರ್ ಜಂಪ್ ಆಗ್ತೈತಿ. ಸೊ ಈ ಕಡೆ 15 ಫೀಟ್, ಈ ಕಡೆ 15 ಫೀಟ್ ಹೋಗುತ್ತೆ. ಸೊ ಅದು ಏರಿಯೇಷನ್ ಕ್ರಿಯೇಟ್ ಆದಾಗ ಆ ಕಪ್ಪಿ ಚಿಪ್ಗಳು ಏರಿಯೇಷನ್ ಸಿಗ್ತೈತಿ. ಸೊ ನೀವು ಫಿಶರ್ ಮಾಡೋದು ಏರಿಯೇಷನ್ ಮಾಡಬಹುದು. ಪರ್ಲ್ ಫಾರ್ಮ್ ಜೊತೆಗೆ ಫಿಶ್ ಫಾರ್ಮಿಂಗ್ ಮಾಡಬಹುದು. ಇದರಿಂದ ಈ ಚಿಪ್ಪಿಗೆ ಏನ್ ತೊಂದರೆ ಇಲ್ಲ ಸರ್, ಏನ್ ತೊಂದರೆ ಇಲ್ಲ, ಹಾಕ್ಬೋದು, ಮಾಡ್ಬೋದು ಎರಡೊಂದ್ ಜೊತೆಗೆ. ಸೊ ಈ ಮಿಷನ್ ಬಂದ್ಬಿಟ್ಟು ಆಕ್ಸಿಜನ್ ಮಿಷನ್ ನೀವು ಆಲ್ರೆಡಿ ಆಟೋಮೆಟಿಕ್ ಸೆಟ್ ಮಾಡಿ ಬಿಟ್ಬಿಟ್ಟಿದ್ದೀರಾ. ಹಾ ಸರ್. ಈಗ ನಮ್ ಕೃಷ್ಣ ಅವ್ರ ಸೆಟಪ್ ಒಳಗೆ ಸರ್ ಅದು. ನಾವು ಅದಕ್ಕೆ ಟೈಮಿಂಗ್ ಫಿಕ್ಸ್ ಮಾಡಿರ್ತೀವಿ. ಡೈಲಿ ಈ ಟೈಮ್ ರೆಗ್ಯುಲೇಟ್. ಈಗ ನಾವು ಹಿಂಗ ಶಾಪ್ ಒಳಗೆ ಬಿಸ್ನೆಸ್ ಕ್ಯಾಮ್ರಾ ಹಿಂಗ ಡಿಸ್ಪ್ಲೇ ಮಾಡ್ತೀವಿ, ಆ ತರ ಇರುತ್ತೆ ಸರ್ ಅದು. ನಾವು ಟೈಮ್ ಸೆಟ್ ಮಾಡೋದು ಆ ಟೈಮಿಂಗ್ ಒಂದು ಡೈಲಿ ಅಂದ್ರೆ ಅರ್ಲಿ ಮಾರ್ನಿಂಗ್ ಭಾಳ ಕಡಿಮೆ ಇರ್ತೈತಿ ಆಕ್ಸಿಜನ್ ಲೆವೆಲ್. ಸೊ ಆ ಟೈಮ್ನಾಗ ಅದು ವರ್ಕ್ ಮಾಡುತ್ತಲ್ಲ, ಸೊ ಆಕ್ಸಿಜನ್ ಕ್ರಿಯೇಟ್ ಆಗುತ್ತಲ್ಲ ಸರ್. ಡೈಲಿ 2 ಟೈಮ್ಸ್ ಬಿಡ್ತೀವಿ ಸರ್. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಮ್ಮೆ ಇಟ್ಟಿರ್ತೀವಿ, ಡೈಲಿ ನೈಟ್ ಒಮ್ಮೆ ಇಟ್ಟಿರ್ತೀವಿ. ಈಗ ಮಳೆಗಾಲ ಸರ ನೀರ್ ಬೀಳ್ತೈತಿ, ಗಾಳಿ ಇರ್ತೈತಿ. ಸೊ ಈಗೇನು ಅವಶ್ಯಕತೆ ಇರಂಗಿಲ್ಲ. ಸೊ ಕೆಲವೊಂದ್ ಟೈಮ್ ಇರಂಗಿಲ್ಲಲ್ಲ, ಆ ಟೈಮ್ನಾಗ ನಾವು ಆರ್ಟಿಫಿಷಿಯಲ್ ಕೊಡ್ತೀವಿ. ಈಗ ಲಾಸ್ಟ್ ಇಯರ್ ಏಪ್ರಿಲ್ ಹಾಕಿದ್ದು ಸರ್. ಈಗ ನಾಳೆ ನಮ್ದು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಗೆ ನಮ್ಗೆ ಹಾರ್ವೆಸ್ಟ್ ಆಗುತ್ತೆ ಸರ್. ಹೌದಾ? ಈ ಡಿಸೆಂಬರ್ ಹೌದು, ಈ ಕಮ್ಮಿಂಗ್ ಡಿಸೆಂಬರ್ಗೆ ಆಗುತ್ತೆ. ಅದು ಬಿಟ್ಟು ಸರ್ ಈಗ ಮೊನ್ನೆ ಲಾಸ್ಟ್ 2024 ಏಪ್ರಿಲ್ ಒಳಗೂ ನಾವು ಮತ್ತೊಂದು 30 lakhs ವರೆಗೂ ಇನ್ವೆಸ್ಟ್ ಮಾಡಿದ್ವಿ ಸರ್. ಸೊ ಅದು ನಮ್ಗೆ ನೆಕ್ಸ್ಟ್ ಇಯರ್ ಡಿಸೆಂಬರ್ಗೆ ಹಾರ್ವೆಸ್ಟ್ ಆಗುತ್ತೆ.